ಅವರೇ, ಪಂಚಾಯತಿ ಅಭಿವೃದ್ಧಿ ಕಾರ್ಯದರ್ಶಿ ಅವರೇ, SDA ಅವರೇ ಹಾಗೂ ಎಲ್ಲ ಸಿಬ್ಬಂದಿಯವರೇ ಹಾಗೂ ಸಭೆಗೆ ಆಗಮಿಸಿದ್ದೆಲ್ಲ ಜಿಲ್ಲಾ ಸ್ವಸಹಾಯ ಸಂಘದ ಸದಸ್ಯರವರೇ, ಶಿಕ್ಷಕಿಯರೇ, ಆಶಾ ಕಾರ್ಯಕರ್ತೆಯರೇ ಹಾಗೂ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಮತ್ತು ಅರಣ್ಯ ಇಲಾಖೆಯ ತಾಂತ್ರಿಕ ಸಮಿತಿಯವರೇ ಹಾಗೂ ಸಭೆಗೆ ಆಗಮಿಸಿದ್ದೆಲ್ಲ ಗ್ರಾಮಸ್ಥರುಗಳನ್ನು ಬಂದಿದ್ದಾರೆ. ಈ ದಿನದ ಸಭೆಯ ವಿಶೇಷ ಏನಪ್ಪ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15 ಹಣಕಾಸು ಯೋಜನೆಯನ್ನು 2023-24 ಸಾಲಿನಲ್ಲಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಅನುಷ್ಠಾನಗೊಳಿಸತಕ್ಕಂಥ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಕಾಮಗಾರಿ ಸಂಬಂಧಿಸಿದಂತೆ ಮತ್ತು 15 ಹಣಕಾಸು ಯೋಜನೆಯಲ್ಲಿ ಸೃಜನೆಯಾಗಿರ್ತಕ್ಕಂಥ ಕಾಮಗಾರಿಗಳು ಮತ್ತು ಬರೆಸಿರ್ತಕ್ಕಂಥ ಖರ್ಚು ವೆಚ್ಚಕ್ಕೆ ಸಂಬಂಧಿಸಿದಂತೆ ಹಾಗೂ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಯ 2020-21 ಮತ್ತು 21-22 ಸಾಲಿನ 15 ಹಣಕಾಸು ಯೋಜನೆಯಲ್ಲಿ ಸೃಜನೆ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೃಜನೆಯಾಗಿರ್ತಕ್ಕಂಥ ಕಾಮಗಾರಿ ಸಂಬಂಧಿಸಿದಂತೆ ಸಾಮಾಜಿಕ ಪರಿಶೀಲನಾ ನಿಗದಿಪಡಿಸಿದ ವೇಳಾಪಟ್ಟಿಯಂತೆ ದಿನಾಂಕ 16/11/2024ರಿಂದ 27/11/2024 ಕಡತಗಳ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮತ್ತು ಕೆಲಸ ನಿರ್ವಹಿಸತಕ್ಕಂಥ ಕೂಲಿ ಕಾರ್ಮಿಕರ ಮನೆ ಭೇಟಿ ಕಾರ್ಯಕ್ರಮ ಮಾಡಲಾಯಿತು. ಕೊನೆಯ ದಿನ ಈ ದಿನ ಏನು ಗ್ರಾಮ ಪಂಚಾಯತ್ ಏನೆಲ್ಲ ಕಾಮಗಾರಿ ನಡೆಸಿಕೊಂಡಿದೆ, ಯಾವ್ಯಾವ ಕಾಮಗಾರಿ ನಡೆಸಿಕೊಂಡಿದೆ, ಯಾವ್ಯಾವ ಕಾಮಗಾರಿ ಎಷ್ಟು ಹಣ ಖರ್ಚು ಇರತಕ್ಕಂಥದ್ದನ್ನ ಸಾರ್ವಜನಿಕರ ಸಮ್ಮುಖದಲ್ಲಿ ಬಹಿರಂಗವಾಗಿ ಈ ಸಾಮಾಜಿಕ ಪರಿಶೀಲನಾ ಗ್ರಾಮ ಸಭೆಯಲ್ಲಿ ವರದಿಯನ್ನು ಪಡಿಸುತ್ತದೆ. ಈ ಸಾಮಾಜಿಕ ಪರಿಶೀಲನೆ ವರ್ಷಕ್ಕೆ 2 ಬಾರಿ ನಾವು ಮಾಡ್ತೇವೆ. ಈಗ ವರ್ಷಕ್ಕೆ 1 ಬಾರಿ ನಾವು ಸಾಮಾಜಿಕ ಪರಿಶೀಲನೆ ಮಾಡ್ತೇವೆ. ಏಪ್ರಿಲಿಂದ ಮಾರ್ಚ್ 31ರವರೆಗೆ ಏನು 2023-24 ಸಾಲಿನಲ್ಲಿ ಸೃಜನೆಯಾಗಿರ್ತಕ್ಕಂಥ ಕಾಮಗಾರಿ ಸಂಬಂಧಿಸಿದಂತೆ ಮತ್ತು ಖರ್ಚು ವೆಚ್ಚಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಪರಿಶೀಲನೆ ಆಗಬೇಕಾಗಿದೆ. ಎಲ್ಲ ಯೋಜನೆ ಬಗ್ಗೆ ಈ ಸಾಮಾಜಿಕ ಪರಿಶೀಲನೆ ಮುಖ್ಯ ಉದ್ದೇಶ ಈ ಯೋಜನೆಯಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಕಂಡುಕೊಳ್ಳಲು ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ಕಾಮಗಾರಿ ಅನುಷ್ಠಾನ ಮಾಡಿದೆ, ಯಾವ್ಯಾವ ಕಾಮಗಾರಿ ಅನುಷ್ಠಾನ ಮಾಡಿದೆ, ಯಾವ್ಯಾವ ಕಾಮಗಾರಿ ವಿಶೇಷ ಖರ್ಚಿರತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇ ಸಾಮಾಜಿಕ ಪರಿಶೀಲನೆ ಮುಖ್ಯ ಉದ್ದೇಶ. ಈ ಯೋಜನೆ ಬಗ್ಗೆ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಆದರೂ ಕೂಡ 10 ನಿಮಿಷಗಳ ಕಾಲ ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿ ನಂತರ ಈ ಸಾಮಾಜಿಕ ಪರಿಶೀಲನೆ ವರದಿಯನ್ನು ಮಂಡಿಸಿ ಚರ್ಚಿಸ್ತೇನೆ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಉಗಮವಾದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಿ ತಮ್ಮ ಗ್ರಾಮಗಳಲ್ಲಿ ಇಟ್ಕೊಂಡು ಅಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸಿಕೊಳ್ಳುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂತು. ಈ ಯೋಜನೆ ಮುಖ್ಯ ಉದ್ದೇಶ 4 ಮುಖ್ಯ ಉದ್ದೇಶ ಇದೆ. ಮೊದಲನೇದು, ಬೇಡಿಕೆ ಪ್ರಕಾರ ಸ್ವಇಚ್ಛೆ ದರ್ಜೆ ಸಲ್ಲಿಸಿದ ಅಕುಶಲ ದೈಹಿಕ ಕೆಲಸ ಬಯಸುವ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗಿಂತ ಕಡಿಮೆ ಆ ಉದ್ಯೋಗ ಒದಗಿಸುವ ಮೂಲಕ ಉತ್ಪಾದನಾಶೀಲ ಮತ್ತು ಒಳ್ಳೆಯ ಗುಣಮಟ್ಟದ ದೀರ್ಘಕಾಲ ಬಾಳಿಕೆ ಬರ್ತಾ ಆಸ್ತಿಯನ್ನು ಸೃಜನೆ ಮಾಡ್ತಿರೋದು. ಮೂರನೇದು, ಗ್ರಾಮೀಣ ಪ್ರದೇಶದ ಜನರ ಜೀವನದ ಭದ್ರತೆಯನ್ನು ಕಾಪಾಡುವುದು. ಕೊನೆಯದಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಪಂಚಾಯತ್ ರಾಜ್ ಸಂಸ್ಥೆ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತಿರುವ ಸಂಸ್ಥೆಗಳನ್ನು ಬಲಪಡಿಸುವುದು. ನಂತರ ಈ ಯೋಜನೆಯಲ್ಲಿ ನಾವು ಪ್ರಯತ್ನ ಪಡ್ಕೊಂಡು ಮೊದಲ ಏನ್ ಮಾಡಬೇಕು, ನೋಂದಣಿ ರೀತಿ ನಮೂನೆ 1 ಅರ್ಜಿನ ಮಾಡಲಿ ತಮ್ಮ ಕುಟುಂಬದ ಸದಸ್ಯರ ಹೆಸರುಗಳನ್ನು ಬರೆದು ದ್ವಿಪ್ರತೆಯಲ್ಲಿ ಗ್ರಾಮ ಪಂಚಾಯತ್ ಅರ್ಜಿ ಸಲ್ಲಿಸಬಹುದೇ. ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಕುಟುಂಬದ ಸದಸ್ಯರ ವೈಯಕ್ತಿಕ ಬ್ಯಾಂಕ್ ಅಕೌಂಟ್, ಪಾಸ್ಬುಕ್ ಜೆರಾಕ್ಸ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಬೇಕಾಗುತ್ತೆ. 18 ವರ್ಷಗಳ ಮೇಲ್ಪಟ್ಟು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ಹೊರತುಪಡಿಸಿ ಶಾಲಾ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ನಮೂನೆ 1 ಅರ್ಜಿನ ಮಂಡಳಿ ತಮ್ಮ ಕುಟುಂಬದ ಸದಸ್ಯರ ಬರೆದ ಗ್ರಾಮ ಪಂಚಾಯತಿ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಅರ್ಜಿಯನ್ನು ಗ್ರಾಮ ಪಂಚಾಯತ್ ಪರಿಶೀಲಿಸಿ ಈ ಕುಟುಂಬದಲ್ಲಿ ಗ್ರಾಮದಲ್ಲಿ ವಾಸವಾಗಿದ್ದಾರಾ, ಉದ್ಯೋಗ ಚೀಟಿಯನ್ನು ಪಡೆದ ಪರಿಶೀಲನೆ ಮಾಡಿ ನಿಮಗೆ ಭಾವಚಿತ್ರ ನಡೆಸತಕ್ಕಂಥ ಉದ್ಯೋಗ ಚೀಟಿ ನೀಡ್ತಾರೆ. ಉದ್ಯೋಗ ಚೀಟಿ ನೀಡಬೇಕಾದ್ರೆ ಉದ್ಯೋಗ ಚೀಟಿ ವಿತರಣೆ ಸಹಿ ಮಾಡಿಸ್ಕೊಂಡು ಉದ್ಯೋಗ ಚೀಟಿ ನೀಡ್ತಾರೆ. ನೀವು ಉದ್ಯೋಗ ಚೀಟಿಯನ್ನು ಪಡ್ಕೊಂಡ್ರಿ, ನಿಮಗೆ ಬಿಡುವಿನ ಒಳಗೆ ಕೆಲಸ ಬೇಕು ಅಂದಾಗ ನಮೂನೆ 6ರಲ್ಲಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು. ಆ ನಮೂನೆ 6 ಕೂಡ ಗ್ರಾಮ ಪಂಚಾಯತ್ ಉಚಿತ ಸಿಗುತ್ತೆ, ಅದೇ ಶುಲ್ಕವನ್ನು ಕೊಡಬೇಕಾಗಿಲ್ಲ. ಆ ನಮೂನೆ 6ರಲ್ಲಿ ಏನು ನಮಗೆ ಇಂಥ ದಿನಾಂಕದಲ್ಲಿ ಕೆಲಸ ಕೊಡಿ ಅಂತ ಹೇಳಿ ದಿನಾಂಕ ನಮೂನಿಸಿ ಗ್ರಾಮ ಪಂಚಾಯತ್ ನಮೂನೆ 6ರಲ್ಲಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು. ಅದನ್ನು ಗ್ರಾಮ ಪಂಚಾಯತ್ ಪರಿಶೀಲಿಸಿ ನಿಮಗೆ ನಮೂನೆ 8ರಲ್ಲಿ ವೈದ್ಯ ನಡೆಸ್ಕೊಡ್ತಾರೆ ಅಂತ ಕೆಲಸವನ್ನು ಕೋರಿ ಇಂಥ ದಿನಾಂಕದಲ್ಲಿ ಕೆಲಸವನ್ನು ಕೋರಿ ಅರ್ಜಿ ಸಲ್ಲಿಸಿ ಕೆಲಸ ಬಂದು ಹಾಜರಾಗಿ ಕೆಲಸ ಮಾಡಿ ಅಂತ ಹೇಳಿ ನಿಮಗೆ ನಮೂನೆ 8ರಲ್ಲಿ ಕೊಡ್ತಾರೆ. ಅದೇ ರೀತಿ ನಮೂನೆ 9 ಇದು ಸಾರ್ವಜನಿಕ ನಡೆಸು ಈ ಗ್ರಾಮ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಲ್ಲಿ ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ, ಯಾರೇ ಕೆಲಸ ಮಾಡ್ತಾ ಇದ್ದಂತ ಮಾಹಿತಿನ ಗ್ರಾಮ ಪಂಚಾಯತ್ ಸೂಚನಾ ಫಲಕವಾಗುತ್ತೆ. ಇಷ್ಟು ನಮೂನೆ 1ರಿಂದ 9 ನಮೂನೆಗಳು ನಿರ್ವಹಿಸುತ್ತದೆ. ಹೊಸದಾಗಿ ನಮೂನೆ 1ರಿಂದ 7ರವರೆಗೆ ಹೊಸ ನಮೂನೆಗಳು ಜಾರಿಗೆ ನಿರ್ವಹಿಸುತ್ತದೆ, ಪೂರ್ಣಗೊಳಿಸುವುದಿಲ್ಲ. ಹಾಗೆ ಈ ಯೋಜನೆಗೆ ನಮ್ಮ ಹಕ್ಕು ಮತ್ತು ಅಧಿಕಾರಗಳು ಏನಪ್ಪ ಹಕ್ಕು ಮತ್ತು ಅಧಿಕಾರಗಳು ಅಂದ್ರೆ ಉದ್ಯೋಗ ಚೀಟಿ ಹೊಂದಿರತಕ್ಕಂಥ ಪ್ರತಿಯೊಂದು ಕುಟುಂಬವು ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗಿಂತ ಕಡಿಮೆ ಉದ್ಯೋಗ ಪಡೆಯುವ ಒಕ್ಕಲರ ಇದ್ದರೆ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಸಮಾನವಾದ ಕೂಲಿ ಮತ್ತೆ ಈಗ 349 ರೂಪಾಯಿ ಸಮಾನವಾದ ಕೂಲಿ ವೇತನವನ್ನು ನೀಡಲಾಗುತ್ತದೆ. ಹಾಗೆ ಕೆಲಸ ಮಾಡ್ತಾ ಜಾಗಕ್ಕೆ 6 ವರ್ಷದ ಕಡಿಮೆ ವಯಸ್ಸಿನ 5ಕ್ಕಿಂತ ಹೆಚ್ಚಿನ ಮಕ್ಕಳನ್ನ ಕೂಲಿ ಕಾರ್ಮಿಕರು ಮಕ್ಕಳನ್ನ ಕರ್ಕೊಂಡು ಮಕ್ಕಳನ್ನ ನೋಡೋದಕ್ಕೆ ಅಲ್ಲೇ ಒಬ್ಬರು ಕೆಲಸ ಮಾಡ್ತಾ ಇದ್ರು ಮಹಿಳೆಯರು. ಈಗ ಹೊಸದಾಗಿ ಏನು ಕೂಸಿನ ಮನೆ ಅಂತಕ್ಕಂಥ ಕಾನ್ಸೆಪ್ಟ್ ಇದೆಯೋ, ಈಗ ಅಂಗನವಾಡಿ ತರ
ಆ ಕೂಸಿನ ಮನೆಯಲ್ಲಿ ಮಹಾತ್ಮ ಗಾಂಧಿ ನರವೇದಿಯಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳು ಏನ್ ಕೆಲಸ ಮಾಡ್ತಿದ್ರು ಆ ಮಕ್ಕಳನ್ನ ಕೂಸಿನ ಮನೆಯಲ್ಲಿ ಬೆಳಿಗ್ಗೆ ಹೋಗ್ಬೇಕಾದ್ರೆ ಬಿಟ್ಟು ಹೋಗೋದು, ಸಂಜೆ ಕೆಲಸ ಮುಗಿಸ ಬರ್ಬೇಕಾದ್ರೆ ಕರ್ಕೊಂಡ್ಬರ್ಬೋದು. ಕೂಸಿನ ಮನೆಯಲ್ಲಿ ಮಕ್ಕಳ ಅಕ್ಷರಾಭ್ಯಾಸ ಮತ್ತು ಊಟದ ವ್ಯವಸ್ಥೆನೂ ಕೂಡ ಇರ್ತದೆ. ಆದ್ದರಿಂದ ಇದನ್ನ ಕೂಸಿನ ಮನೆಯಲ್ಲಿ ಮಕ್ಕಳು ನರೇಗಾದಲ್ಲಿ ಮಕ್ಕಳಿಗೆ ಅವಕಾಶ ಇರ್ತದೆ. ಹಾಗೆ ಕೆಲಸ ಮಾಡ್ತಾರಲ್ಲಿ ಸಣ್ಣ ಪುಟ್ಟ ಗಾಯಗಳಾದ್ರೆ ಶಾಶ್ವತ ಅಂಗವಿಕಲರಾದ್ರೆ ಅವರು ವೈದ್ಯಕೀಯ ವೆಚ್ಚನ ಗ್ರಾಮ ಪಂಚಾಯತ್ ಕೊಡಿಸಬೇಕಾಗುತ್ತೆ. ಹಾಗೆ ಕೆಲಸ ಮಾಡ್ತಾರಲ್ಲಿ ಅಕಸ್ಮಾತ್ ಸಾವನ್ನಪ್ಪಿದ್ರೆ ಕುಟುಂಬದ ವಾರಸುದಾರರಿಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಬಹುದಾದ ಪರಿಹಾರ ಒಪ್ಪಿಕೊಳ್ಳುತ್ತಾರೆ. ಈ ಯೋಜನೆಯಲ್ಲಿ ಗುತ್ತಿಗೆದಾರರನ್ನು ನಿಶ್ಚಯಿಸಲಾಗಿದೆ. ಮಾನವ ಶಕ್ತಿಯಿಂದ ಮಾತ್ರ ಮಾಡ್ತಿರೋದು ಮತ್ತು ಯಂತ್ರ ಬಳಕೆ ಮಾಡುವುದು. ಇಲ್ಲಿ ಕೆಲವು ಕಾಮಗಾರಿ ಸ್ಥಳಗಳಲ್ಲಿ ಮಾನವ ಶಕ್ತಿಯಿಂದ ಮಾಡೋಕ್ಕಾಗಲ್ಲ ಅಂತ ಸ್ಥಳಗಳಲ್ಲಿ ಅಂದ್ರೆ ಗುದ್ಲಿ ಪಿಕಾಸಿ ಮಂಡ್ಯ ಬರಲ್ಲ, ಬರೀ ಕಲ್ಚಟ್ಟು ಅಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಂತ್ರಿಕ ಸಹಾಯಕ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಮಾನವ ಶಕ್ತಿಯಿಂದ ಮಾಡೋಕ್ಕಾಗಲ್ಲ, ಯಂತ್ರ ಬಳಕೆ ಮಾಡಲೇಬೇಕು ಅಂತ ಯಂತ್ರ ಬಳಕೆ ದೃಢೀಕರಣ ಪತ್ರ ಕೊಟ್ಟ ಮಾತ್ರ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಯಂತ್ರ ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಇಷ್ಟು ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಗೆ ಬರ್ತಕ್ಕಂಥ ಹಕ್ಕು ಮತ್ತು ಅಧಿಕಾರಗಳು. ನಂತರ ಈ ಯೋಜನೆಯಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಆಯ್ಕೆ ಮಾಡ್ಕೊಬಹುದು, ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಕಾಮಗಾರಿಗಳನ್ನ ವಾಟ್ಸಪ್ ಪಟ್ಟಿ ಮಾಡಬೇಕು. ಆ ವಾಟ್ಸಪ್ ಗ್ರಾಮದ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ವಾಟ್ಸಪ್ ಇಡಿದ್ರೆ ವಾಟ್ಸಪ್ ಅಲ್ಲಿ ಸಾಮಾನ್ಯಗೊಳ್ಬೇಕು ಅಂದ್ರೆ ತೋಟಗಾರಿಕೆ ಇಲಾಖೆ ಸಂಬಂಧಂತೆ ರೈತರು ತಮ್ಮ ಜಮೀನುಗಳಲ್ಲಿ ತೆಂಗು, ಮಾವು, ಸಪೋಟು, ದಾಳಿಂಬೆ, ನಿಂಬೆ, ಪಪ್ಪಾಯಿ, ಅಡಿಕೆಯನ್ನು ಹೊರತುಪಡಿಸಿ ಹಣ್ಣಿನ ಗಿಡಗಳಲ್ಲಿ ಡ್ರ್ಯಾಗನ್ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ, ಉತ್ತುತ್ತೆ, ಮೂಸುಂಬೆ, ಆಪಲ್ ಇತ್ಯಾದಿ ಮತ್ತು ಹೂವಿನ ಗಿಡಗಳು, ರೋಸ್ ಮತ್ತು ಇತರೆ ಎಲ್ಲ ಅಂದ್ರೆ ಅಡಿಕೆಯನ್ನು ಬಿಟ್ಟು ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು ಮತ್ತು ಇತರ ತೋಟಗಾರಿಕಾ ಸಸ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಅವಕಾಶ ಇದೆ ನರೇಗಾದಲ್ಲಿ. ಹಾಗೆ ಕೃಷಿ ಇಲಾಖೆ ಮತ್ತು ರೈತರು ತಮ್ಮ ಜಮೀನುಗಳಲ್ಲಿ ಎರಡು ತೊಟ್ಟಿ ನಿರ್ಮಾಣ ಮಾಡ್ತಿರೋದು, ಉದಿಬದುಗಳನ್ನು ಹಚ್ತಕ್ಕಂಥದ್ದು, ತಮ್ಮ ಜಮೀನುಗಳಲ್ಲಿ ಇಂಗುಡಿ ನಿರ್ಮಾಣ ಮಾಡ್ತಿರೋದು, ತಮ್ಮ ತೋಟ ಪಕ್ಕ ಇರ್ತಕ್ಕಂಥ ಆಳುಗಳಿಗೆ ಚೆಕ್ ಡ್ಯಾಮು, ತಡೆಯಣೆ, ಪಿಕಪ್, ಕಾಂಟೋರ್ ಬಂಡ್ಗಳನ್ನು ಮಾಡ್ತಕ್ಕಂಥದ್ದು ಇದು ಕೃಷಿ ಇಲಾಖೆ ಸಂಬಂಧಿತ ಕಾಮಗಾರಿ. ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆ ರೈತರ ಹೊಲ, ಗದ್ದೆ, ತೋಟಗಳಲ್ಲಿ, ರಸ್ತೆ, ಎರಡು ಗದ್ದೆಗಳಲ್ಲಿ ಮತ್ತು ಶಾಲಾಗಳ ಸುತ್ತ ತೇಗ, ಸಿಲ್ವರು, ವನ್ನೆ, ಬೀಟೆ, ರಕ್ತಚಂದನ, ಶ್ರೀಗಂಧ, ಮಹಾಗಣಿ, ಯಾಬೇವು ಇತ್ಯಾದಿ ಅರಣ್ಯ ಸಸ್ಯಗಳನ್ನು ಅಭಿವೃದ್ಧಿಪಡಿಸಬಹುದು. ಏನು ಪ್ರತಿ ವರ್ಷ ಗ್ರಾಮ ಪಂಚಾಯತ್ ಕ್ರಿಯೆಗೆ ಒಟ್ಟು ಮೊತ್ತದಲ್ಲಿ 20% ಶೇಕಡ 20% ನಾವು ಅರಣ್ಯೀಕರಣಕ್ಕೆ ಮೀಸಲಾಗುತ್ತೆ. ಅದೇ ರೀತಿ ರೇಷ್ಮೆ ಇಲಾಖೆ ಮತ್ತು ರೈತ ತಮ್ಮ ಜಮೀನಲ್ಲಿ ಇಪ್ಪುನೇರಳೆಯನ್ನ ಅಂದ್ರೆ ಇಪ್ಪುನೇರಳೆ ಕಡ್ಡಿಯನ್ನು ಹಾಕೊಂಡು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ಇಲಾಖಾ ವತಿಯಿಂದ ರೇಷ್ಮೆ ಹುಳು ಸಾಕಣೆ ಮಾಡೋಕ್ಕೆ ವಸತಿ ನಿರ್ಮಾಣ ಮಾಡೋದಕ್ಕೆ ಡ್ರಿಪ್, ಸ್ಪ್ರಿಂಕ್ಲರ್ ಸೌಲಭ್ಯವನ್ನು ಇಲಾಖಾ ವತಿಯಿಂದ ರೇಷ್ಮೆ ಇಲಾಖೆ ನರೇಗಾದಲ್ಲಿ ನೇರಳೆ ಕಡ್ಡಿಯನ್ನು ಬೆಳೆಸ್ಕೊಳ್ಳೋದಕ್ಕೆ, ಸೊಪ್ಪನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಇದೆ ನರೇಗಾದಲ್ಲಿ. ಹಾಗೆ ಪಶುಸಂಗೋಪನೆ ಅಂದ್ರೆ ಜಾನುವಾರು ಶೆಡ್ ನಿರ್ಮಾಣ ಕಾಮಗಾರಿ, ಕುರಿ ಮತ್ತು ಮೇಕೆ ಶೆಡ್ ನಿರ್ಮಾಣ, ಕೋಳಿ ಶೆಡ್ ನಿರ್ಮಾಣ ಮತ್ತು ಹಂದಿ ಶೆಡ್ ನಿರ್ಮಾಣ ಕಾಮಗಾರಿಗಳು ಸರ್ಕಾರ ಚಾಲನೆಯಲ್ಲಿದೆ. ಜಾನುವಾರು ಶೆಡ್ ನಿರ್ಮಾಣಕ್ಕೆ ಹಿಂದೆ ಸಾಮಾನ್ಯ ವರ್ಗ 1925 SC ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 43,000 ರೂಪಾಯಿ ಇತ್ತು. ಈಗ ಕಾಮನ್ ಆಗಿ ಎಲ್ಲರಿಗೂ 57,000 ರೂಪಾಯಿ ನಿಗದಿ ಮಾಡಿದ್ದಾರೆ. ಜಾನುವಾರು ಶೆಡ್ ನಿರ್ಮಾಣಕ್ಕೆ ಜನರಲ್ಗೂ ಅಷ್ಟೇ, SC ಅಷ್ಟೇ. ಅದರಲ್ಲಿ ಒಂದು ಷರತ್ತಿದೆ, ಕಡ್ಡಾಯವಾಗಿ 4 ಜಾನುವಾರುಗಳು ಇರಲೇಬೇಕು. ಇದ್ರ ಮಾತ್ರ 57,000 ರೂಪಾಯಿ ಕೊಡೋದಕ್ಕೆ ಅವಕಾಶ ಇದೆ. ಜಾನುವಾರು ಶೆಡ್ ನಿರ್ಮಾಣಕ್ಕೆ ಕನಿಷ್ಠ 4 ಜಾನುವಾರುಗಳು ಇರಲೇಬೇಕು. ಕುರಿ ಮತ್ತು ಮೇಕೆ ಶೆಡ್ ನಿರ್ಮಾಣಕ್ಕೆ 68,000 ರೂಪಾಯಿ ಇದು. ಇದಕ್ಕೆ ಕನಿಷ್ಠ 15ಕ್ಕಿಂತ ಹೆಚ್ಚಿನ ಕುರಿ ಮತ್ತು ಮೇಕೆ ಇರಬಹುದು. ಅಂದ್ರೆ ಫಾರ್ಮರ್ಸ್ ಟೈಪ್ ಅಂದ್ರೆ ಕಬ್ಬದ ಆಂಗಲ್ ಹಾಕೊಂಡು ಮಾಡಿ ಟೈಪ್ ಮಾಡ್ತಾರೆ. ಕುಂದಾಲ ಹೋದ್ರೆ ಕುಂದಾಲ ಬಿಟ್ಬಿಟ್ಟು ಇಷ್ಟು ಒಂದು ಲೆಫ್ಟ್ ಸೈಡ್ ಅರ್ವೇಸಂದ್ರ ನಿಯರ್ ಲೆಫ್ಟ್ ಸೈಡ್ ಸಿಗುತ್ತೆ, ತೋಟದೊಳಗೆಲ್ಲ ಮಾಡಿದ್ದಾರೆ. ಕುಂದಾಲ ಜಾಸ್ತಿ ಮಾಡಿದ್ದಾರೆ ಮೇಕೆ, ಕುರಿ ಮತ್ತು ಮೇಕೆ ಶೆಡ್ ನಿರ್ಮಾಣ. ನಿಮಗೆ CS ಇಂಡಸ್ಟ್ರಿ ಕಡೆ ಹೋಗುತ್ತಾ ಕುಂದಾಲ ಬಿಟ್ಟರೆ ನೆಕ್ಸ್ಟ್ ಲೆಫ್ಟ್ಗೆ ತೆಂಗು ಮಾಡಿದ್ದಾರೆ, ಅದು ಸಿಗುತ್ತೆ ರೋಡ್ ಸೈಡ್. ಆ ತರ ಮಾಡ್ಕೊಳ್ಳೋದು. ಅದೇ ರೀತಿ ಕೋಳಿ ಶೆಡ್ ನಿರ್ಮಾಣ, ಇದಕ್ಕೆ ಕನಿಷ್ಠ 100ಕ್ಕಿಂತ ಹೆಚ್ಚಿನ ಕೋಳಿಗಳು ಅಂದ್ರೆ ದೊಡ್ಡ ಪೋಲ್ಟ್ರಿ ಫಾರ್ಮ್ ಅಲ್ಲ, ಕೋಳಿ ಫಾರ್ಮ್ ಅಂದ್ರೆ ಹಳ್ಳಿಗಳಲ್ಲಿ ಈಗ ಗಿರಿರಾಜ ಅಥವಾ ನಾಟಿ ಕೋಳಿ ಸಾಕಂತಾರೆ ಅಂತ ಸ್ಥಳಗಳಿಗೆ ಕನಿಷ್ಠ 100ಕ್ಕಿಂತ ಹೆಚ್ಚಿನ ಕೋಳಿಗಳು ಬರುತ್ತೆ. ಅದರಲ್ಲಿ ಮಾಡೋ ಅದಕ್ಕೂ ಕೂಡ 68,000 ರೂಪಾಯಿ ಇದೆ ಕೋಳಿ ಶೆಡ್ ನಿರ್ಮಾಣ. ಹಾಗೆ ಹಂದಿ ಶೆಡ್ ನಿರ್ಮಾಣಕ್ಕೆ 80,000 ರೂಪಾಯಿ ಇದೆ. ಇದನ್ನು ಕೂಡ ಪಶುಸಂಗೋಪನೆ ಇಲಾಖೆಯಿಂದ ಮಾಡ್ಕೊಂತ ಇಷ್ಟು ಜಾನುವಾರು ಶೆಡ್ ನಿರ್ಮಾಣ, ಮತ್ತು ಮೇಕೆ ಶೆಡ್ ನಿರ್ಮಾಣ, ಕೋಳಿ ಶೆಡ್ ನಿರ್ಮಾಣ ಮತ್ತು ಹಂದಿ ಶೆಡ್ ನಿರ್ಮಾಣಕ್ಕೆ ಪಶುಸಂಗೋಪನೆ ಇಲಾಖೆಯಿಂದ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ನಂತರ ಇದು ಬಚ್ಚಲ ಗುಡಿ ಕಾಮಗಾರಿ, ಗ್ರಾಮ ನೈರ್ಮಲ್ಯ ಶುಚಿತ್ವದ ಕಾಮಗಾರಿಗೆ ಬಚ್ಚಲ ನೀರನ್ನ ಮಾಡಿ ಕಾಮಗಾರಿ. ಹಾಗೆ ಪೋಷಕ ಕೈತೋಟ, ಮನೆ ಹಿತ್ತಲಲ್ಲಿ ಅಥವಾ ಶಾಲಾ ಆವರಣದಲ್ಲಿ ಪೋಷಕ ಕೈತೋಟ ಅಂದ್ರೆ ಪೋಷಕಾಂಶ ಇರ್ತಕ್ಕಂಥ ವಿಟಮಿನ್ C ಇರ್ತಕ್ಕಂಥ ಪೋಷಕಾಂಶ 5 ರಿಂದ 6 ಸಸಿಗಳು ಬರ್ತವೆ. ತೆಂಗು, ಇದು ನಿಂಬೆ, ಬೆಟ್ನೆಲ್ಲಿ, ಕರಿಬೇವು, ನುಗ್ಗೆ, ಪಪ್ಪಾಯಿ ಇಂತ ಅಂದ್ರೆ ವಿಟಮಿನ್ C ಇರ್ತಕ್ಕಂಥ ಪೋಷಕಾಂಶ ಇರ್ತಕ್ಕಂಥ ಸಸ್ಯಗಳನ್ನ ಮನೆ ಹಿತ್ತಲಲ್ಲಿ ಅಂದ್ರೆ ಪಾತ್ರೆ ಅಥವಾ ಬಟ್ಟೆ ಒಯ್ತಾ ಇರ್ತೀವಿ, ನೀರು ವೇಸ್ಟ್ ಆಗೋಗ್ತದೆ. ಅದು ಹಿತ್ತಲಲ್ಲಿ ಹಾಕೊಂಡಿರೋದಕ್ಕೆ 3,080 ರೂಪಾಯಿ ಇರುತ್ತೆ ಕೊಡೋದಕ್ಕೆ ಅವಕಾಶ ಇದೆ. ಸಸ್ಯಗಳನ್ನ ಅವರೇ ಇಲಾಖಾ ವತಿಯಿಂದ ಕೊಡ್ತಾರೆ ಮಾಡ್ಕೊಂಡು. ಹಾಗೆ ಶಾಲಾ ಆವರಣದಲ್ಲೂ ಕೂಡ ಪೋಷಕ ಕೈತೋಟ ಮಾಡ್ಕೊಂಡು ಅಲ್ಲೂ ಕೂಡ ಮಾಡ್ಕೊಳ್ಳೋದಕ್ಕೆ ಅಲ್ಲೂ ಕೂಡ
ಅವಕಾಶ ಇದೆ. ಅದೇ ರೀತಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಂಜೀವಿನಿ ಶೆಡ್ ಅಂದ್ರೆ ಸಂಜೀವಿನಿ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಂದ್ರೆ ಎಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾದ್ರೂ ಜಾಗ ಇದೆ, ಗ್ರಾಮೀಣದಲ್ಲಿ ಜಾಗ ಇದ್ರೆ ಅಲ್ಲೂ ಮಾಡ್ಬೋದು. ಎಲ್ಲೂ ಜಾಗ ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಮೇಲೆ ಸಂಜೀವಿನಿ ಶೆಡ್ ಏನಾದ್ರು ಶೆಡ್ ನಿರ್ಮಾಣ ಅವರು ಸಭೆ ಸಮಾರಂಭ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಮೀಟಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದು 17 ಲಕ್ಷ ರೂಪಾಯಿ ಸಂಜೀವಿನಿ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ. ಹಾಗೆ ಅಣಬೆ ಬೇಸಾಯ ಮಾಡೋದಕ್ಕೆ ಶೆಡ್, ಅಣಬೆ ಬೇಸಾಯ ಮಾಡೋದಕ್ಕೆ ಶೆಡ್ ಅಂದ್ರೆ ಎಲ್ಲ ಮಹಿಳಾ ಸ್ವಸಹಾಯಕರಿಗೆ ಅಣಬೆಯನ್ನ ಬೀಜವನ್ನು ತಂದು ವೆಜಿಟಬಲ್ ಬೀಜವನ್ನು ತಂದು ಹಾಕಿ ಅದನ್ನು ಮಾಡಿ ಅಣಬೆಯನ್ನು ಬೆಳೆಸಿ ಅದನ್ನ ಮಾರುಕಟ್ಟೆಗೆ ಮಾರಾಟ ಮಾಡೋದು ಕೂಡ ಅವ್ರಿಗೆ ಅವಕಾಶ ಇದೆ ಮಹಿಳಾ ಸ್ವಸಹಾಯ. ಮತ್ತು ನರ್ಸರಿ ಅಭಿವೃದ್ಧಿ ಹಿಂದೆಲ್ಲ ಅರಣ್ಯ ಇಲಾಖೆ ನರ್ಸರಿ ಈಗ ಸ್ವಸಹಾಯ ಸಂಘದವರಿಗೆ ನರ್ಸರಿಯನ್ನ ಅಭಿವೃದ್ಧಿ ಮಾಡೋದು, ಸಸ್ಯಗಳನ್ನ ಬೀಜಗಳು ತಂದು ಹಾಕೊಂಡು ಅಭಿವೃದ್ಧಿ ಪಡಿಸೋದಕ್ಕೆ ಅವಕಾಶ ಇದೆ. ಇದೇ ರೀತಿ ಬಿದ್ರೆ ಪಂಚಾಯತಿಯಲ್ಲಿ ಕೋಣಕಲ್ಲಿದ್ರಲ್ಲಿ ಒಬ್ಬರು MBK ಅವರು ಅಂದ್ರೆ ಸ್ವಸಹಾಯ ಸಂಘದ MBK ಅವರು ನಾಗರತ್ನ ಮಾತ್ರ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನನಗೆ. ಅವರು ಸಕಲೇಶ್ಪುರದ ನರ್ಸರಿಯನ್ನ ಮಾಡಿ ಸ್ವಂತ ಜಮೀನಲ್ಲೇ ಮಾಡಿ ನರ್ಸರಿಯನ್ನು ಮಾಡಿ ಸಕಲೇಶ್ಪುರದಿಂದ ಅವರು ಬೀಜವನ್ನು ತಂದು ಪ್ರತಿಯೊಂದು ಜಾತಿಯ ಹಣ್ಣಿನ ಗಿಡಗಳ ಬೀಜವನ್ನು ತಂದು ಇವರೇ ಸಸಿಯನ್ನ ಕಸಿ ಮಾಡಿ ನಾಟಿಯನ್ನ ಮಾಡಿ ಬೀಜವನ್ನು ಹಾಕಿ ಮಾಡಿ ಸಸಿಗಳನ್ನು ಸೇಲ್ ಮಾಡ್ತಾರೆ ಅಂತ ತುಂಬಾ ಖುಷಿ ಆಯ್ತು. ಕಾಫಿ ಗಿಡ ತುಂಬಾ ಚೆನ್ನಾಗಿದೆ. ನಾನು ನೋಡಿದೆ 1-2 ವರ್ಷ ಕಾಲ ಒಂದು ಗಿಡಕ್ಕೆ 2-3 kg ಬರೀ ಕಾಫಿ ಗಿಡ ಬಿಡುತ್ತೆ. ತುಂಬಾ ಖುಷಿ. ಸಕಲೇಶ್ಪುರ ತುಂಬಾ ಇಳುವರಿ ಬರ್ತದೆ. ನಾನು ಅದಕ್ಕೆ ಹೇಳಿದೆ ಇದನ್ನ ಬಿಡಬೇಡಿ, ಇಂಪ್ರೂವ್ ಮಾಡಿ ಮುಂದೆ ನಮ್ಮ ತಾಲೂಕಿಗೆ ಅಟ್ಲೀಸ್ಟ್ ರೈತರುಗಳು ಯಾವುದು ಬೇರೆ ಹಾಕೊಂಡು ಒಂದು ರಿಯಾಯಿತಿ ದರದಲ್ಲಿ ಸಸ್ಯಗಳನ್ನು ಬೆಳೆಸಿ ಕೊಟ್ಟರೆ ಪ್ರತಿಯೊಂದು ಜಾತಿದು ಹಣ್ಣು ಗಿಡನ ಕೂಡ ಬೆಳೆಸಿದ್ದಾರೆ. ಎಲ್ಲೂ ಸೇಲ್ ಆಗ್ದಲ್ಲ ಇರುತ್ತೆ, ಅವ್ರಿಗೆ ಪೇಮೆಂಟ್ ಆಗಿಲ್ಲ, ನರ್ಸರಿ ಮಾಡೋದು ಪೇಮೆಂಟ್ ಆಗಿರೋದ್ರಿಂದ ಅಷ್ಟು ಸಸ್ಯಗಳನ್ನ ತಮ್ಮ ಜಮೀನಲ್ಲೇ ಇಟ್ಕೊಂಡಿದ್ದಾರೆ. ಪೂರ್ತಿ ಅಡಿಕೆ ಮತ್ತು ತೆಂಗಿನ ಗಿಡ ಇಟ್ಕೊಂಡಿದ್ದಾರೆ. ತುಂಬಾ ಈಗ ಕಾಫಿ ಗಿಡ ಒಂದು ವರ್ಷಕ್ಕೆ 1-2 ಕ್ವಿಂಟಲ್ ಬರೀ ಕಾಫಿ ಬೀಜನೇ ಆಗುತ್ತೆ. ಅಷ್ಟು ಬೀಜನೇ ತಗೊಂಡು ರೈಟ್ ಬರೀ ಬೀಜನ ಬರ್ತಾರೆ, ಪುಡಿ ಮಾಡಿಸ್ಕೊಂಡ್ಬಂದು ಅಲ್ಲಿ ಸಕಲೇಶ್ಪುರ ತಗೊಂಡೋಗಿ ಅಲ್ಲಿ ಅದನ್ನು ಪ್ಯಾಕೆಟ್ ಮಾಡಿ ಮಾಡ್ತಾ ಇದ್ರು. ಸಂಘದಿಂದ ಸ್ವಸಹಾಯ ಸಂಘದಿಂದ MBK ಅವರು ಮಾಡ್ತಾ ಇದ್ರು ಕೋಣಕಲ್ಲಿದ್ರಲ್ಲಿ ಬಿದ್ರೆ ಪಂಚಾಯತಿ ಬರುತ್ತೆ. ಅದೇ ರೀತಿ ನಂತರ ಸಮುದಾಯ ಕಾನೂನುಗಳು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತರು ಬೆಳೆಸಿದ ಆಹಾರ ಧಾನ್ಯಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಆಹಾರ ಧಾನ್ಯಗಳ ಫುಡ್ ಗೋಡನ್ನು ಮಾಡ್ತಿರೋದು. ಮತ್ತು ಈಗ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ಇಲ್ಲ, ಮತ್ತು ಒಕ್ಕಣೆ ಕಣ ಇಲ್ಲ, ಮತ್ತು ರಾಷ್ಟ್ರೀಯ ಅಂದ್ರೆ ಉದ್ಯಾನವನ, ಈ 3 ಕಾಮಗಾರಿಗಳನ್ನ ಯೋಚಿಸುತ್ತದೆ. ಅಂದ್ರೆ ಪಂಚಾಯತಿ ಕಟ್ಟಡ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಅಂತ ಮಾಡ್ಕೋಬಹುದು, ಭವನ ಅಂತ ಮಾಡ್ಕೋಬಹುದು ಅಷ್ಟೇ. ಈಗ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಹಾಗೆ ರೈತರು ಹೊಲ ಗದ್ದೆ ತೋಟಗಳು ಹೋಗ್ತಕ್ಕಂಥ ಸರ್ವ ಮತ್ತು ಗ್ರಾಮೀಣ ರಸ್ತೆಗಳ ನಿರ್ಮಾಣ, ಸಂಪರ್ಕ ರಸ್ತೆ, ಜಲ್ಲಿ ರಸ್ತೆ ನಿರ್ಮಾಣ, ಬಸಿ ಕಾಲುವೆ ನಿರ್ಮಾಣ, CC ರಸ್ತೆ ನಿರ್ಮಾಣ, CC ಚರಂಡಿ, ಶಾಲಾ ಶೌಚಾಲಯ ನಿರ್ಮಾಣ, ಶಾಲಾ ರಕ್ಷಣಾ ಗೋಡೆ ನಿರ್ಮಾಣ, ಶಾಲಾ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ, ಅಂಗನವಾಡಿ ಶೌಚಾಲಯ ನಿರ್ಮಾಣ, ಹಾಗೆ ಶಾಲಾ ಅಡುಗೆ ಕೋಣೆ ನಿರ್ಮಾಣ ಕಾಮಗಾರಿ ಮತ್ತು ಇವೆಲ್ಲ ಕಾಮಗಾರಿನ ಅನುಷ್ಠಾನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ಈಗ ಹೆಚ್ಚಿನದಾಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಶಾಲಾ ರಕ್ಷಣಾ ಗೋಡೆ ಆಗ್ಬೋದು, ಆಟದ ಮೈದಾನ ಆಗ್ಬೋದು, ಶೌಚಾಲಯಕ್ಕೆ ಆಗ್ಬೋದು, ಹೆಚ್ಚಿನ ಒತ್ತನ್ನು ಕೊಟ್ಟು ಶಾಲೆಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ಅಂತ ಇದು ಮಾಡಿದ್ದಾರೆ. ಯಾಕಂದ್ರೆ ಶೌಚಾಲಯಗಳಿಗೆ, ಯಾಕಂದ್ರೆ ಪ್ರತಿ ಶಾಲೆಗೆ ಶೌಚಾಲಯ ಅವಶ್ಯಕತೆ ಬೇಕಿದೆ. ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿನದಾಗಿ ಶಾಲೆಗಳಿಗೆ ಆಟದ ಮೈದಾನ, ಶಾಲಾ ರಕ್ಷಣಾ ಗೋಡೆ ಮತ್ತು ಶೌಚಾಲಯವನ್ನ ಯಾವ ಶಾಲೆಯಲ್ಲಿ ನೋಡಿ ಒಂದೊಂದು ಇಲ್ಲಿ ಶಾಲೆಯಲ್ಲಿ ಶೌಚಾಲಯ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತಾರೆ. ಇಡೀ ನಮ್ಮ ತಾಲೂಕಲ್ಲಿ ಇಷ್ಟು ಪಂಚಾಯತ್ ನಾನು ಇಷ್ಟು ವರ್ಷ ನೋಡಿದೆ, ಆ ಥರ ಹೈಟೆಕ್ ನಾನು ಶೌಚಾಲಯ ಎಲ್ಲೂ ನೋಡಿರಲಿಲ್ಲ. ತುಂಬಾ ಖುಷಿ ಆಯ್ತು ನನಗೆ. ಯಾಕೆಂದ್ರೆ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮನೇಲಿ ಮಾಡ್ತೀವಲ್ಲ, ಮನೆಗಿನ ಅದು ಟೈಲ್ಸ್ ಹಾಕಿರೋದು ಅಲ್ಲಿ ನಿಂತ್ಕೊಂಡ್ರೆ ನಮ್ಮ ಮುಖನೇ ಕಾಣುತ್ತೆ. ಆ ತರ ಶೌಚಾಲಯ ಅದೇ ತರನೇ ನಾನು ಇಲ್ಲಿ ಸಭೆಯಲ್ಲಿ ಇಷ್ಟ ಹೋದ್ರೆ ಏನೀಗ ಅದನ್ನ ಶೌಚಾಲಯ ಮಾಡಿದ್ರ ಅದೇ ತರ ನಿರ್ವಹಣೆ ಮಾಡ್ಕೊಂಡು ನೀಟ ಸ್ವಚ್ಛತೆಯಿಂದ ಇಟ್ಕೊಂಡು ಅದೇ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಕೆಲಸ ಆಗಿರ್ತದೆ, ಅದನ್ನ ಉಳಿಸ್ಕೊಂಡು ಅದನ್ನ ನೀಟಾಗಿ ನಾವು ಬಳಸ್ಕೊಂಡು ಹೋಗೋದೇ. ಶೌಚಾಲಯ ಇದೆ ಅಂತೇಳಿ ಸುಮ್ಮನೆ ಗಲೀಜ್ ಮಾಡ್ಕೊಂಡು ಅದನ್ನ ಅದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ತಮ್ಮ ಖುಷಿ ಆಯ್ತು. ನಾನು ಶೌಚಾಲಯ ಮಾಡಿ ಹೆಣ್ಮಕ್ಳಿಗೆ ಒಂದು ಗಂಡು ಮಕ್ಳಿಗೆ ಸಪ್ರೇಟ್ ಮಾಡಿದ್ದಾರೆ. ಆ ಶೌಚಾಲಯನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯ್ತು ನನಗೆ. ಅದು ಅಂತ ಫೋಟೋಗಳ ನೀವು ಒಂದು ಫೈಲಲ್ಲಿ ಮಾಡಲ್ ಆಗಿರುತ್ತೆ ಮೇಡಮ್. ವರ್ಕ್ ನಡೀತಾರದು, ಮಕ್ಕಳು ಯೂಸ್ ಮಾಡ್ತಾರದು, ಅದನ್ನೆಲ್ಲ ಚೆನ್ನಾಗಿರುತ್ತೆ. ಅದು ಒಳ್ಳೆ ನೋಡ್ಕೊಂಡು ಅದು ಫೋಟೋ ನೀಟಾಗಿ ಹಾಕ್ಬಿಡಿ. ಅದು ಹೊರಗಡೆದೆಲ್ಲ ಫೋಟೋ ಹಾಕಿ ಮಾಡಿ ಯಾರೋ ಬಂದ್ರು ಟೆಸ್ಟ್ ವಿಸಿಟಿಂಗ್ ಬಂದಾಗ ಈ ತರ ಇದೆಯಾ ಅನ್ಬೇಕು, ಚೆನ್ನಾಗಿರುತ್ತೆ. ನಾವು ಯಾಕಂದ್ರೆ ನಾವು ಇನ್ನೊಂದು ಪಂಚಾಯತಿಗೆ ಹೋದಾಗ ಹೇಳ್ತೀವಿ, ಇಂಥ ಪಂಚಾಯತಿಗೆ ಮಾಡಿದ್ರೆ ನೋಡ್ಕೊಂಬಲ್ಲಿ ಇಂಥ ಶಾಲೆಯಲ್ಲಿ ಅಂತ ಹೇಳ್ತೀವಿ. ಯಾಕಂದ್ರೆ ಚೆನ್ನಾಗಿರೋದ ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಬರೀ ನಾವು ಬರೀ ತಪ್ಪನ್ನೇ ಹುಡುಕೋದಲ್ಲ. ಒಳ್ಳೆ ಒಬ್ಬರು ವ್ಯಕ್ತಿ ಅಂದ್ರೆ ಅವ್ನು ಬರೀ ತಪ್ಪು ಮಾಡಿರೋದನ್ನೇ ಗುರುತಿಸೋದಲ್ಲ, ಅವನಲ್ಲಿ ಒಳ್ಳೆ ಗುಣಗಳನ್ನು ಗುರುತಿಸ್ಬೇಕು, ಕೆಟ್ಟ ಗುಣಗಳನ್ನು ಗುರುತಿಸ್ಬೇಕು. ಅವಾಗ ಮಾತ್ರ ಒಬ್ಬ ವ್ಯಕ್ತಿ ಪರಿಪೂರ್ಣವಾದಕ್ಕೆ ಸಾಧ್ಯತೆ ಇಲ್ಲ. ಅವನು ಬರೀ ಏನೋ ತಪ್ಪು ಮಾಡಿದ, ಏನೋ ಅನಿವಾರ್ಯ ತಪ್ಪು ಮಾಡಿದಾನೆ ಅಂತ ತಪ್ಪನ್ನೇ ಮಾಡಿದಾನೆ, ಅದನ್ನೇ ಪ್ರತಿಬಿಂಬಿಸ್ತಾ ಅವ್ನು ಇದು ಮಾಡಿದ ಏನಾಗುತ್ತೆ, ಮಾನಸಿಕವಾಗಿ ಕುಂದೋಗ್ತಾನ. ಅದು ಎಷ್ಟು ಹೇಳಿಲ್ಲ ಬಿಡ ಒಂಥರ ಏನೋ ಮನಸ್ಸಲ್ಲಿ ಒಂಥರ ಬೇರೆ ಉಂಟ್ಬಿಡ್ತದೆ ಬಿಡ ಅದೊಂದು. ಅದಕ್ಕೆ ಅದರಲ್ಲಿ ಆ ದೃಷ್ಟಿಯಿಂದ ಮಕ್ಕಳೇ ಆಗ್ಬೋದು, ದೊಡ್ಡದೇ ಆಗ್ಬೋದು, ದೊಡ್ಡವ್ರನ್ನೇ ಆಗ್ಬೋದು, ಅವ್ರನ್ನ ಎಲ್ಲ ಅಂಶಗಳನ್ನು ಗುರುತಿಸ್ಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗಿ ಮಾಡಿದಾನೆ, ಈ ತರ ಅದನ್ನು ಹೇಳ್ಬೇಕು, ಕೆಟ್ಟ ಹೇಳ್ಬೇಕು. ಅವಾಗ ಅವ್ರಿಗೆ ಏನಂತೆ
ಅವ್ರಿಗೆ ಇನ್ನೂ ಹುಮ್ಮಸ್ ಬರುತ್ತೆ. ಎರಡೂ ಅಂಶಗಳಿದೆ. ಬರೀ ತಪ್ಪು ಮಾಡಿದ್ನೇ ತಪ್ಪನೇ ಗುರುತಿಸ್ಕೊಂಡು ಹೋದಾಗ ಒಂದು ಮಾನಸಿಕವಾಗಿ ಇದು ಮಾಡೋದಕ್ಕೆ ಇದಾಗುತ್ತೆ. ಹಾಗೆ ಎಲ್ಲಾ ಕಾಮಗಾರಿಗಳು ಏನು ಇಲ್ಲಿವರೆಗೂ ಇಷ್ಟೆಲ್ಲ ಕಾಮಗಾರಿಗಳಿಂದ ಕಾಮಗಾರಿಗಳೆಲ್ಲವನ್ನು ತಮ್ಮ ವಾರ್ಡಿನ ಸದಸ್ಯರ ಅಧ್ಯಕ್ಷರು ವಾಟ್ಸಪ್ ಪಟ್ಟಿ ಆಗಬೇಕು. ಆ ಕಾಮಗಾರಿಗಳು ಆ ವಾಟ್ಸಪ್ ಪಟ್ಟಿಯನ್ನು ಎಲ್ಲ ಪಟ್ಟಿಯನ್ನು ಕ್ರೋಢೀಕರಿಸಿ ಗ್ರಾಮ ಸಭೆಯಲ್ಲಿ ಓದಿ ನಡವಳಿಕೆ ಕಳಿಸಿ ಆದ್ಯತೆ ಆಯ್ಕೆ ಮಾಡಿಕೊಂಡು ಕ್ರಿಯೆ ನಿರ್ಧರಿಸಿ ಕ್ರಿಯೋಜನೆ ತಮ್ಮ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ಆಡಳಿತಾತ್ಮಕ ಮತ್ತು ತಾಂತ್ರಿಕ ಅನುಮೋದನೆಗಾಗಿ ಕ್ರಿಯೋಜನೆಯನ್ನು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸಲ್ಲಿಸಿ ಕಾಮಗಾರಿಗಳ ಕ್ರಿಯೋಜನೆ ಅನುಮೋದನೆ ಪಡೆದ ನಂತರ ಕಾಮಗಾರಿಗಳ ಅನುಷ್ಠಾನ ಮಾಡುತ್ತೆ. ಯಾವುದೇ ಕಾಮಗಾರಿ ಅನುಷ್ಠಾನ ಮಾಡುವ ಮೊದಲು ಗ್ರಾಮ ಪಂಚಾಯತಿ ಗಮನಕ್ಕೆ ಅನುಷ್ಠಾನ ಮಾಡಬೇಕು. ಯಾಕೆಂದ್ರೆ ಈ ಯೋಜನೆಯಲ್ಲಿ 3 ಪುಟ ಕಡ್ಡಾಯವಾಗಿರಬೇಕು. ಕೆಲಸ ಪ್ರಾರಂಭ ಮಾಡುತ್ತಿದ್ದ ಕಾಲೇಜ್ ಆಗೋದು, ಕೆಲಸ ನಡೆಸಿದ ಕೆಲಸ ಮುಗಿದ್ಮೇಲೆ ಈ ಒಂದು ಇದೆ. ಹಾಗೆ ನಂತರ ಸಾಮಾಜಿಕ ಪುರುಷನ ವರದಿನ ಮಾಡಿಸಿರುವುದು ಈ ಗ್ರಾಮ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಇದರ ಜೊತೆಗೆ ಹೇಳ್ಬೇಕು ಅಂದ್ರೆ 15 ಹಣಕಾಸು ಯೋಜನೆ 15 ಹಣಕಾಸು ಯೋಜನೆ. ಇದರಲ್ಲಿ ನಿರ್ಬಂಧಿತ ಮತ್ತು ಅನಿರ್ಬಂಧಿತ ಅಂತಕ್ಕಂಥ 2 ಅನುದಾನ ಬರುತ್ತೆ. ಅದರಲ್ಲಿ ನಿರ್ಬಂಧಿತ ಅನ್ನೋದ್ರಲ್ಲಿ ನಿರ್ಬಂಧನೆ ಇಲ್ಲ. ಅದಕ್ಕೆ ಅಂದ್ರೆ ಕುಡಿಯ ನೀರು ಮತ್ತು ನೈರ್ಮಲ್ಯಕ್ಕೆ ಕುಡಿಯ ನೀರು 30%, ನೈರ್ಮಲ್ಯ 30%, 60% ಇರುತ್ತೆ. ಅನಿರ್ಬಂಧಿತ ಅದಕ್ಕೆ 40% ಇರುತ್ತೆ. ಅದಕ್ಕೆ ಇತರ ವೆಚ್ಚಗಳು ಮತ್ತು ಕಾಮಗಾರಿ ಸಂಬಂಧತೆ ಒಟ್ಟಾರೆ ವೆಚ್ಚದಲ್ಲಿ 25% SC ST ಅವರಿಗೆ ಮತ್ತು 5% ವಿಕಲಚೇತನರಿಗೆ ಮತ್ತು 2% ಕ್ರೀಡೆಗೆ ನಾವು ಮೀಸಲಿಟ್ಟು ಹಣವನ್ನು ಖರ್ಚು ಹೋಗುತ್ತೆ. ಇದು 15 ಜನ. ಇದರಲ್ಲಿ ಯಾವುದೇ ವಿಕಲಚೇತನರಿಗೆ ಮತ್ತು SC ST ಅವರಿಗೆ ಯಾವುದೇ ವಸ್ತು ರೂಪ ಮತ್ತು ನಗದು ರೂಪದಲ್ಲಿ ಯಾವುದೇ ಆಗಿ ಅವರಿಗೆ ಕೊಡೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ವಸ್ತು ರೂಪ ಅಂದ್ರೆ ವಸ್ತುಗಳನ್ನು ಕೊಡಿಸೋದು ಸಿಂಟೆಕ್ಸ್ ಲ್ಯಾಪ್ಟಾಪ್ ಕೊಡಲಿಕ್ಕೆ 15 ಹಣಕಾಸು ಯೋಜನೆಯಲ್ಲಿ ಅವಕಾಶ ಇಲ್ಲ. ಅವರಿಗೆ ಅಭಿವೃದ್ಧಿ ಕಾಮಗಾರಿ ಮಾಡೋದಕ್ಕೆ ಮಾತ್ರ ಅವಕಾಶ ಇರ್ತಿರೋದು. ಅದೇ ರೀತಿ ಇದಕ್ಕೂ ಮೊದಲು ಇಂದಿನ ಸಲಹೆ ಯಾವ್ದಾದ್ರು ಅನುಪಾಲ ವರದಿ ಏನಾದ್ರು ಇದೆಯಾ ಮೇಡಮ್? ಇದು ಇಂದು ಸಲಹೆ ಯಾವ್ದಾರ ಅನುಪಾಲ ವರದಿ ಏನಾರು ಇದೆಯಾ ಈ ಸಭೆ ಮಾಡಿಸೋದಕ್ಕೆ? ಇದ್ರೆ ಮಾಡಿಸಿ. ಏನಾದ್ರು ಸರಿ. ಇದು ಇಂದಿನ ಸಲಹೆ ಸಾಮಾಜಿಕ ಪರಿಷತ್ನ ಅನುಪಾಲ ವರದಿಯನ್ನ ಸಲ್ಲಿಸಿರುವುದಿಲ್ಲ. ಮುಂದಿನ ಸಭೆಯಲ್ಲಿ ಸಲ್ಲಿಸುವುದರಿಂದ ನಾನು ವರದಿಯನ್ನ ಮುಂದುವರಿಸೋದಕ್ಕೆ ಮಾಡ್ತೇನೆ. ನಂತರ ಈಗ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 2023-24 ಸಾಲಿನ ಅಂದ್ರೆ 1/4/2023 31/3/2024 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಅನುಷ್ಠಾನ ಅಂದ್ರೆ ತೋಟಗಾರಿಕೆ, ಸಾಮಾಜಿಕ ಅರಣ್ಯಕ್ಕೆ, ಕೃಷಿ ಇಲಾಖೆಯಿಂದ ಅನುಷ್ಠಾನ ಒಟ್ಟು ಕಾಮಗಾರಿಗಳು 159. ಇದರಲ್ಲಿ ವೈಯಕ್ತಿಕ ಕಾಮಗಾರಿ 150, ಸಮುದಾಯ ಕಾಮಗಾರಿ 7. 159 ಕಾಮಗಾರಿಗಳಲ್ಲಿ ಗ್ರಾಮ ಪಂಚಾಯತಿನೇ ಕಡತ ನಿರ್ವಹಣೆ ಮಾಡಿ ಅವರೇ ಹಣ ಪಾವತಿ ಮಾಡತಕ್ಕಂಥ ಕಾಮಗಾರಿ ಸಂಖ್ಯೆ 141. ಇದರಲ್ಲಿ ವೈಯಕ್ತಿಕ 135, ಸಮುದಾಯ 6 ಕಾಮಗಾರಿಗಳು. ಈ 141 ಕಾಮಗಾರಿಗಳಲ್ಲಿ ಗ್ರಾಮ ಪಂಚಾಯತಿ ಅನುಷ್ಠಾನ ಮಾಡಿದ ಕಾಮಗಾರಿಗಳು 141. ಜನತಾ ಜಮೀನು ಘಟಕ 1 ಕಾಮಗಾರಿ, ಜಲ್ಲಿ ರಸ್ತೆ ಕಾಮಗಾರಿ 2, ಶಾಲಾ ಶೌಚಾಲಯ 1, ಸಿಮೆಂಟ್ ರಸ್ತೆ 1, ಕೆರೆ ಅಭಿವೃದ್ಧಿ ಕಾಮಗಾರಿ 1, ಉದಿಬದು ಕಾಮಗಾರಿ 37, ಜಾನುವಾರು ಶೆಡ್ ಕಾಮಗಾರಿ 5, ರೈತರ ಜಮೀನು ತೆಂಗು ಅಭಿವೃದ್ಧಿ ಕಾಮಗಾರಿ 8, ಪೋಷಕ ತೋಟ 20, ವಸತಿ 60, ಶಾಕ್ ಪಿಟ್ 5. ಇದರಲ್ಲಿ ಸಮುದಾಯ ಕಾಮಗಾರಿ ಎಲ್ಲ ಸ್ಪಿಲ್ ಅವರು ಹಿಂದಿನ 22-23 ಆಗಿರ್ತಕ್ಕಂಥ ಪಾರ್ಟ್ ಬಿಲ್ ಪೇಮೆಂಟ್ ಆಗಿರ್ತಕ್ಕಂಥ ಸಮುದಾಯ ಕಾಮಗಾರಿ ಎಲ್ಲ 22-23 ಆಗಿರತಕ್ಕಂಥವು, ಬಿಲ್ ಪೆಂಡಿಂಗ್ ಇರ್ತಕ್ಕಂಥವು ಪೇಮೆಂಟ್ ಆಗಿರ್ತಕ್ಕಂಥವು. ಇದರಲ್ಲಿ ಒಟ್ಟು ಗ್ರಾಮ ಪಂಚಾಯತಿಯಲ್ಲಿ ಖರ್ಚಾಗಿರ್ತಕ್ಕಂಥ ಮೊತ್ತ ಕೂಲಿ ಮೊತ್ತಕ್ಕೆ 21,69,922, ಸಾಮಗ್ರಿ ಮೊತ್ತಕ್ಕೆ 7,05,528 ರೂಪಾಯಿ ಇದೆ. ಕೂಲಿ ಮತ್ತು ಸಾಮಗ್ರಿ 2 ಸೇರಿ ಒಟ್ಟು ಖರ್ಚಿನ ಮೊತ್ತ 28,70,500 ರೂಪಾಯಿ. ಸೃಜನೆಯಾಗಿರ್ತಕ್ಕಂಥ ಮಾನವ ದಿನ 6,890. ಹಾಗೆ ತೋಟಗಾರಿಕೆ ಇಲಾಖೆ ತೆಂಗು ಅಭಿವೃದ್ಧಿ ಕಾಮಗಾರಿ 8, ಗುಲಾಬಿ 1, ಪಪ್ಪಾಯಿ 1, ಬಾಳೆ 1, ಒಟ್ಟು 11 ಕಾಮಗಾರಿ. ಒಟ್ಟು ವೆಚ್ಚದ ಮೊತ್ತ ಕೂಲಿ ಮೊತ್ತಕ್ಕೆ 3,02,96. ಹಾಗೆ ಸಾಮಗ್ರಿ ಮೊತ್ತಕ್ಕೆ 16,725. ಕೂಲಿ ಮತ್ತು ಸಾಮಗ್ರಿ 2 ಸೇರಿ ಒಟ್ಟು ವೆಚ್ಚದ ಮೊತ್ತ 3,18,821. ಸೂಚನೆಯಾಗಿರ್ತಕ್ಕಂಥ ಮಾನವ ದಿನ 956. ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆ ರಸ್ತೆ ಬದಿ ನೆಡತೋಪು ನಿರ್ವಹಣೆ ಅಂದ್ರೆ ವಾಚನ ಮಾಡ್ತಕ್ಕಂಥದ್ದು ಇದು 1 ಕಾಮಗಾರಿ. ಇದಕ್ಕೆ ಸಾಮಗ್ರಿಯಾಗಿ 62,053 ರೂಪಾಯಿ ಖರ್ಚಾಗಿದೆ. ಕೊನೆಯದಾಗಿ ಕೃಷಿ ಇಲಾಖೆ ವತಿಯಿಂದ 6 ಕಾಮಗಾರಿಗಳು ಅನುಷ್ಠಾನ ಮಾಡಿದೆ. ಇದರಲ್ಲಿ 6 ಕಾಮಗಾರಿಗಳು ಕಂದಕ ಮತ್ತು ನಿರ್ಮಾಣ ಅಂದ್ರೆ ಉದಿಬದು ಕಾಮಗಾರಿಗಳು. ಇದಕ್ಕೆ 3,24,216 ರೂಪಾಯಿ ಕೂಲಿ ಖರ್ಚಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ಅನುಷ್ಠಾನಗೊಳ್ತಕ್ಕಂಥ
ಒಟ್ಟು 159 ಒಟ್ಟು ಕಚ್ಚರ ಮೊತ್ತ ಕೂಲಿ ಮೊತ್ತಕ್ಕೆ 27,96,284, ಸಾಮಗ್ರಿ ಮೊತ್ತಕ್ಕೆ 7,79,306, ಕೂಲಿ ಮತ್ತು ಸಾಮಗ್ರಿ ಎರಡು ಸೇರಿ ಒಟ್ಟು ಕಚ್ಚರ ಮೊತ್ತ 35,75,590. ಸೃಜನೆಯಾಗಿರ್ತಕ್ಕಂಥ ಮಾನವ ದಿನ 8,849 ಆಗಿದೆ. ಈಗ ಕಾಮಗಾರಿಗಳ ವಿವರ, ಆ ಕಾಮಗಾರಿ ಖರ್ಚಾಗತಕ್ಕಂಥ ಕೂಲಿ ಮತ್ತು ಸಾಮಗ್ರಿ ಮೊತ್ತದ ವಿವರವನ್ನು ತಮ್ಮ ಸಭೆ ಮುಂದೆ ಮಂಡಿಸಲಿಚ್ಛಿಸುತ್ತೇನೆ. ಮೊದಲಿಗೆ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನಗೊಳ್ತಕ್ಕ ಕಾಮಗಾರಿಗಳು. ಗ್ರಾಮ ಪಂಚಾಯತಿಯ ಎಡನಹಳ್ಳಿ ಗ್ರಾಮದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ ಕೂಲಿ ಮೊತ್ತಕ್ಕೆ 59,408, ಸಾಮಗ್ರಿ ಮೊತ್ತಕ್ಕೆ 4,31,528. ಹಾಗೆಯೇ ಕೋಣೆಮದ್ದಳ್ಳಿ ಕಾಲೋನಿ ಶಿವಣ್ಣ ಬಿನ್ ಎಟ್ಟು ಕರಿಯಣ್ಣನವರ ಸರಿ ನಂಬರ್ 276ರಲ್ಲಿ ಬದು ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 27,440 ಕೂಲಿ ಮೊತ್ತಕ್ಕೆ. ಕೊಪ್ಪ ಕಾಲೋನಿ ರಂಗರಾಜ ಬಿನ್ ಕರಿರಂಗಯ್ಯನವರ ಜಾನುವಾರು ಶೆಡ್ ನಿರ್ಮಾಣ, ಕೂಲಿ ಮೊತ್ತಕ್ಕೆ 8,848. ಕಡೆಕೊಡಿಪಾಳ್ಯ ಮಂಜುಳಾ ಕೋಮ ಅನಂತರಾಮ್ರವರ ವಸತಿ ನಿರ್ಮಾಣ 14,220 ಕೂಲಿ ಮೊತ್ತಕ್ಕೆ. ಒಳ್ಳೆನಳ್ಳಿ ಜಯಮ್ಮ ಕೋಮ್ ಎಂಟಪ್ಪನವರ ವಸತಿ ನಿರ್ಮಾಣ 5,372 ಕೂಲಿ ಮೊತ್ತಕ್ಕೆ. ಬ್ಯಾಡ್ರಮನೆಯಲ್ಲಿ ಲತಾ ಕೋಮ್ ಜಯನಂದ್ರವರ ವಸತಿ ನಿರ್ಮಾಣ 19,908 ಕೂಲಿ ಮೊತ್ತಕ್ಕೆ. ಕಂಬೆರಟ್ಟಿ ಜಗದಂಬ ಕೋಮ್ ಪಾಪೇಗೌಡರ ವಸತಿ ನಿರ್ಮಾಣ 18,960 ಕೂಲಿ ಮೊತ್ತಕ್ಕೆ. ಹೊಂಚಿಟಳ್ಳಿ ಗ್ರಾಮದ ವಿಶಾಲಾಕ್ಷಮ್ಮ ಕೋಮ್ ಜ್ಞಾನಮೂರ್ತಿರವರ ವಸತಿ ನಿರ್ಮಾಣ 12,008 ಕೂಲಿ ಮೊತ್ತಕ್ಕೆ. ಕೊಪ್ಪ ಕಾಲೋನಿ ಮಂಜಮ್ಮ ಕೋಮ್ ರಂಗಸ್ವಾಮಿಯವರ ವಸತಿ ನಿರ್ಮಾಣ 8,216 ಕೂಲಿ ಮೊತ್ತಕ್ಕೆ. ಕೊಪ್ಪ ಗ್ರಾಮದ ರಂಗಸ್ವಾಮಿ ಕೋಮ್ ರಾಮಕೃಷ್ಣರ ದನದ ಶೆಡ್ ನಿರ್ಮಾಣ 8,532 ಕೂಲಿ ಮೊತ್ತಕ್ಕೆ. ಕೊಪ್ಪ ಗ್ರಾಮದ ಸಿದ್ದಗಂಗಮ್ಮ ಕೋಮ್ ಚನ್ನಸ್ವಾಮಿಯವರ ವಸತಿ ನಿರ್ಮಾಣ 17,960 ಕೂಲಿ ಮೊತ್ತಕ್ಕೆ. ಕೊಪ್ಪ ಗ್ರಾಮದ ಕೆಂಚಮ್ಮ ಕೋಮ್ ರಾಮೇಗೌಡರ ವಸತಿ ನಿರ್ಮಾಣ 14,536 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ಜಲಸಾಕ್ಷಿ ಕೋಮ್ ಬೆಟ್ಸ್ವಾಮಿರವರ ವಸತಿ ನಿರ್ಮಾಣ 27,808 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ಶಕುತಲಾ ಕೋಮ್ ಲಕ್ಷ್ಮಣರವರ ವಸತಿ ನಿರ್ಮಾಣ 12,008 ಕೂಲಿ ಮೊತ್ತಕ್ಕೆ. ಹೊಂಚೆಟ್ಟಳ್ಳಿ ಮಂಜುಳಾ HP ಕೋಮ್ ಸತ್ಯನಾರಾಯಣ ಅವರ ವಸತಿ ನಿರ್ಮಾಣ 12,324 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ಶಕುತಲಾ ಕೋಮ್ ಲಕ್ಷ್ಮಣರವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ದೊಡ್ಡಮ್ಮ ಕೋಮ್ ನಾಗರಾಜ್ ಅವರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ಲಕ್ಷ್ಮಣ ಕೋಮ್ ಪುಟ್ಟಯ್ಯನವರ ಮನೆ ಹತ್ರ ಪೋಷಕ ಕೈತೋಟ 1,896 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ಅಂಬಿಕಾ ರಂಗಸ್ವಾಮಿಯನವರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ರೇಣುಕಮ್ಮ ಹನುಮಂತಯ್ಯನವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕಡೆಕೋಡಿಪಾಳ್ಯ ಶಾರದಾಂಬ ಕೋಮ್ ಚಂದ್ರಯ್ಯನವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಎಡದಲ್ಲಿ ಚಂದ್ರಕಲಾ ಕೋಮ್ ಭಾನುಪ್ರಕಾಶ್ ಅವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ಮಂಜೂರ್ ಬೇಗಂ ಕೋಮ್ ಮೋದಿನಾಲಿರವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ದೊಡ್ಡಮ್ಮ ಕೋಮ್ ಪಾತಯ್ಯನವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ಭದ್ರಮ್ಮ ಕೋಮ್ ಶಿವಣ್ಣರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ರಾಜಮ್ಮ ಕೋಮ್ ಭದ್ರಯ್ಯನವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ಕಾಲೋನಿ ಗಂಗಮ್ಮ ಕೋಮ್ ಪರಮೇಶ್ವರ್ ರವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಒಳ್ಳೆನಳ್ಳಿ ನವೀನ್ ಕುಮಾರ್ ಇನ್ನು ರಾಮಣ್ಣನವರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಒಳ್ಳೆನಳ್ಳಿ ರಮೇಶ್ ಬಿ ತಿರುಮಲಯ್ಯನವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಒಳ್ಳೆನಳ್ಳಿ ತೇಜಗೌಡ ಬಿನ್ ವಿಜಯ ನರಸೇಗೌಡ ಅವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಒಳ್ಳೆನಳ್ಳಿ ವಿನಯ್ ಬಿನ್ ಕಾಂತರಾಜ್ ಅವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೊಪ್ಪ ಕಾಲೋನಿ ನಾಗವೇಣಿ ಕೋಮ್ ರಂಗನಾಥ್ರವರ ವಸತಿ ನಿರ್ಮಾಣ 6,636 ಕೂಲಿ ಮೊತ್ತಕ್ಕೆ. ಕೊಪ್ಪ ಕಾಲೋನಿ ಕಾಮಾಕ್ಷಿ ಕೋಮ್ ರಂಗರಾಜ್ರವರ ವಸತಿ ನಿರ್ಮಾಣ 18,960 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕವನ ಕೋಮ್ ಸಿದ್ದಿಂಗಪ್ಪನವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಒಳ್ಳೆನಳ್ಳಿ ಮೀನಾ ಕೋಮ್ ನರಸಿಂಹೇಗೌಡರವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ಕಾಲೋನಿ ಶಿವಕುಮಾರ್ ಬಿನ್ ಎಟ್ಟು ಕರಿಯಪ್ಪನವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ಕಾಲೋನಿ ಮಂಜಮ್ಮ ಕೋಮ್ ಪ್ರಕಾಶ್ ಅವರ ಮನೆ ಹತ್ರ ಕೈತೋಟ ನಿರ್ಮಾಣ 1,896 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಸುಜಾತ ಕೋಮ್ ಉಮೇಶ್ ಅವರ ವಸತಿ ನಿರ್ಮಾಣ 21,172 ಕೂಲಿ ಮೊತ್ತಕ್ಕೆ. ಕಂಬೆರಟ್ಟಿ ಗ್ರಾಮದ ಮಂಜುಳಾ ಕೋಮ್ ರಂಗಸ್ವಾಮಿಯವರ ವಸತಿ ನಿರ್ಮಾಣ 11,692 ಕೂಲಿ ಮೊತ್ತಕ್ಕೆ. ಹೊಂಚಿಟಳ್ಳಿ ಗ್ರಾಮದ ಲೋಕಮ್ಮ ಕೋಮ್ ರಂಗನಾಥ್ ರವರ ವಸತಿ ನಿರ್ಮಾಣ 17,690 ಕೂಲಿ ಮೊತ್ತಕ್ಕೆ. ಕೊಪ್ಪ ಜಯಲಕ್ಷ್ಮಿ ಕೋಮ್ ರಂಗರಾಜ್ರವರ ವಸತಿ ನಿರ್ಮಾಣ 26,540 ಕೂಲಿ ಮೊತ್ತಕ್ಕೆ. ಬೇಡಮನೆಯಲ್ಲಿ ಕಮಲಮ್ಮ ಕೋಮ್ ರೇವಣ್ಣನವರ ವಸತಿ ನಿರ್ಮಾಣ 13,272 ಕೂಲಿ ಮೊತ್ತಕ್ಕೆ. ಕಂಬೆರಟ್ಟಿ ಸಿದ್ಧಗಂಗಮ್ಮ ಕೋಮ್ ದೊಡ್ಡಯ್ಯನವರ ವಸತಿ ನಿರ್ಮಾಣ 27,808 ಕೂಲಿ ಮೊತ್ತಕ್ಕೆ. ಕೊಪ್ಪ ಉಷಾ ಕೋಮ್ ಶ್ರೀನಿವಾಸಮೂರ್ತಿರವರ ವಸತಿ ನಿರ್ಮಾಣ 15,484 ಕೂಲಿ ಮೊತ್ತಕ್ಕೆ. ಕಂಬೆರಟ್ಟಿ ಕರಿಯಮ್ಮ ಕೋಮ್ ಶಿವಣ್ಣನವರ ವಸತಿ ನಿರ್ಮಾಣ 15,484 ಕೂಲಿ ಮೊತ್ತಕ್ಕೆ.
ಬೇಡ್ರಮನೆಯಲ್ಲಿ ಅಶ್ವತ್ಥಮ್ಮ ಕೋಮ್ ಮೂರ್ತಪ್ಪನವರ ವಸತಿ ನಿರ್ಮಾಣ 28,124 ಕೂಲಿ ಮೊತ್ತಕ್ಕೆ. ಕೋಣೆಮದ್ನಳ್ಳಿ ಅಟ್ಟಮ್ಮ ಕೋಮ್ ಸಿಂಗಪ್ಪನವರ ವಸತಿ ನಿರ್ಮಾಣ 28,124 ಕೂಲಿ ಮೊತ್ತಕ್ಕೆ. ಕೊಪ್ಪ ಕಾಲೋನಿ ಪುಟ್ಟಮ್ಮ ಕೋಮ್ ಗೋವಿಂದರಾಜ್ ಅವರ ವಸತಿ ನಿರ್ಮಾಣ 27,808 ಕೂಲಿ ಮೊತ್ತಕ್ಕೆ. ಕೊಪ್ಪ ಗ್ರಾಮದ ಲಿಂಗರಾಜು ಬಿನ್ ರಾಮಚಂದ್ರನವರ ಸರ್ವೆ ನಂಬರ್ 16/1ರಲ್ಲಿ ತೆಂಗು ವೃತ್ತಿ ಕಾಮಗಾರಿ 47,714 ಕೂಲಿ ಮೊತ್ತಕ್ಕೆ. ಕೊಪ್ಪ ಕೆ ನರಸಿಂಹಮೂರ್ತಿ ಬಿನ್ ನರಸೇಗೌಡರ ಸರ್ವೆ ನಂಬರ್ 87/1ರಲ್ಲಿ ಉದಿಬುದು ನಿರ್ಮಾಣ 22,120 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ಕಾಲೋನಿ ಪಾತಾಯ ಬಿನ್ ಪೂಜಾರಿ ಕರಿಯಪ್ಪನವರ ಸರ್ವೆ ನಂಬರ್ 24/2ರಲ್ಲಿ ಉದಿಬುದು ನಿರ್ಮಾಣ 30,948 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ರುದ್ರೇಶ್ ಬಿನ್ ನಾಗರಾಜ್ರವರ ಸರ್ವೆ ನಂಬರ್ 3/1ರಲ್ಲಿ ತೆಂಗು ವೃತ್ತಿ ಕಾಮಗಾರಿ 15,484 ಕೂಲಿ ಮೊತ್ತಕ್ಕೆ. ಕಡೆಕೊಡಿಪಾಳ್ಯ ಗ್ರಾಮದ ಶ್ರೀನಿವಾಸ್ ಬಿನ್ ಬ್ಯಾಟ್ರುಚೇನ್ ಅವರ ಸರ್ವೆ ನಂಬರ್ 43/2ರಲ್ಲಿ ಉದಿಬುದು ನಿರ್ಮಾಣ 23,700 ಕೂಲಿ ಮೊತ್ತಕ್ಕೆ. ಕೊಳೆನಳ್ಳಿ ನಾಗರಾಜ್ ಬಿನ್ ನಂಜೇಗೌಡರ ಸರ್ವೆ ನಂಬರ್ 15/1ರಲ್ಲಿ ಉದಿಬುದು ನಿರ್ಮಾಣ 10,744 ಕೂಲಿ ಮೊತ್ತಕ್ಕೆ. ಕೋಣೆಮದ್ನಳ್ಳಿ ಸುಜಾತ ಕೋಮ್ ವಿಶ್ವನಾಥ್ ಅವರ ಸರ್ವೆ ನಂಬರ್ 59/3ರಲ್ಲಿ ಉದಿಬುದು ನಿರ್ಮಾಣ 12,324 ಕೂಲಿ ಮೊತ್ತಕ್ಕೆ. ಕೋಣೆಮದ್ನಳ್ಳಿ ನಿಸಾರ್ ಅಹಮದ್ ಬಿನ್ ಅಬ್ದುಲ್ ರಜಾಕ್ ಅವರ ಸರ್ವೆ ನಂಬರ್ 29 ಮತ್ತು 92 ಮತ್ತು 93ರಲ್ಲಿ ಉದಿಬುದು ನಿರ್ಮಾಣ 30,652 ಕೂಲಿ ಮೊತ್ತಕ್ಕೆ. ಕೊಪ್ಪ ಗ್ರಾಮದ ತಿಮ್ಮೇಗೌಡ ಬಿನ್ ನಂಜೇಗೌಡ ಜಮೀನಲ್ಲಿ ಬದು ನಿರ್ಮಾಣ 35,392 ಕೂಲಿ ಮೊತ್ತಕ್ಕೆ. ಕೊಪ್ಪ ಗ್ರಾಮದ ಬೋರೇಗೌಡ ಬಿನ್ ಶಿವಲಿಂಗಯ್ಯನವರ ಜಮೀನಲ್ಲಿ ಬದು ನಿರ್ಮಾಣ 11,376 ಕೂಲಿ ಮೊತ್ತಕ್ಕೆ. ಕೊಪ್ಪ ವೆಂಕಟೇಶ್ ಬಿನ್ ಪುಟ್ಟಮ್ಮನವರ ಸರ್ವೆ ನಂಬರ್ 26/1 79/1ರಲ್ಲಿ ಉದಿಬುದು ನಿರ್ಮಾಣ 20,540 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ತಾಹಿರ್ ಹುಸೇನ್ ಬಿನ್ ನಬೀದ್ ಸಾಬ್ ಸರ್ವೆ ನಂಬರ್ 36/2ರಲ್ಲಿ ಉದಿಬುದು ನಿರ್ಮಾಣ 13,272 ಕೂಲಿ ಮೊತ್ತಕ್ಕೆ. ಬೇಡ್ರಮಲ್ಲೆನಲ್ಲಿ ಲಕ್ಷ್ಮಣ ಕೋಮ್ ಮುದ್ದಯ್ಯನವರ ಸರ್ವೆ ನಂಬರ್ 35/2A ಮತ್ತು 32/19ರಲ್ಲಿ ತೆಂಗು ವೃತ್ತಿ ಕಾಮಗಾರಿ 9,480 ಕೂಲಿ ಮೊತ್ತಕ್ಕೆ. ಬೇಡ್ರಮನಲ್ಲಿ ಹನುಮಂತಯ್ಯ ಬಿನ್ ಲೇಟ್ ಮುದ್ದಯ್ಯನವರ ಸರ್ವೆ ನಂಬರ್ 31/7ರಲ್ಲಿ ತೆಂಗು ವೃತ್ತಿ ಕಾಮಗಾರಿ 9,480 ಕೂಲಿ ಮೊತ್ತಕ್ಕೆ. ಕಡೆಕೊಡಿಪಾಳ್ಯ ಗ್ರಾಮದ ಲಕ್ಷ್ಮಣ ಕೋಮ್ ಪಾತಾಯನವರ ಜಮೀನಲ್ಲಿ ಪಾತಾಯನವರ ವಸತಿ ನಿರ್ಮಾಣ 26,514 ಕೂಲಿ ಮೊತ್ತಕ್ಕೆ. ಗೊಳಿನಳ್ಳಿ ಸುಜಾತ ನರಸೇಗೌಡರ ವಸತಿ ನಿರ್ಮಾಣ 27,492 ಕೂಲಿ ಮೊತ್ತಕ್ಕೆ. ಗೊಳಿನಳ್ಳಿ ಚಿತ್ತಯ್ಯಮ್ಮ ಕೋಮ್ ವಿಜಯ ನರಸೇಗೌಡರ ವಸತಿ ನಿರ್ಮಾಣ 27,492 ಕೂಲಿ ಮೊತ್ತಕ್ಕೆ. ಹೊನ್ಶೆಟ್ಟಹಳ್ಳಿ ಆಶಾರಾಣಿ ಕೋಮ್ ದೇವೇಗೌಡರ ವಸತಿ ನಿರ್ಮಾಣ 28,124 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ಭಾಗ್ಯಮ್ಮ HD ನಟರಾಜ್ ಅವರ ವಸತಿ ನಿರ್ಮಾಣ 8,848 ಕೂಲಿ ಮೊತ್ತ. ಎಡದಲ್ಲಿ ಕಮಲಮ್ಮ SD ಕೋಮ್ ರೇವಣ್ಣನವರ ವಸತಿ ನಿರ್ಮಾಣ 28,124 ಕೂಲಿ ಮೊತ್ತಕ್ಕೆ. ಎಡದಲ್ಲಿ ವಸಂತ ಬಿನ್ ಪ್ರಕಾಶ್ ಅವರ ವಸತಿ ನಿರ್ಮಾಣ 27,808 ಕೂಲಿ ಮೊತ್ತಕ್ಕೆ. ಹೊನ್ಶೆಟ್ಟಹಳ್ಳಿ ಗ್ರಾಮದ ಮಂಜುಳಾ ಕೋಮ್ ಶ್ರೀನಿವಾಸರವರ ವಸತಿ ನಿರ್ಮಾಣ 28,124 ಕೂಲಿ ಮೊತ್ತಕ್ಕೆ. ಹೊನ್ಶೆಟ್ಟಹಳ್ಳಿ ಆಶಾರಾಣಿ ಕೋಮ್ ಚನ್ನಪ್ಪನವರ ವಸತಿ ನಿರ್ಮಾಣ 27,808 ಕೂಲಿ ಮೊತ್ತಕ್ಕೆ. ಕೋಣೆಮದ್ನಳ್ಳಿ ರುಮನಾ ಕೋಮ್ ಮೊಹಮ್ಮದ್ ಅಜೀಜ್ ಉಲ್ಲಾರ್ ಅವರ ವಸತಿ ನಿರ್ಮಾಣ 26,514 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ಮಹದೇವಮ್ಮ ಕೋಮ್ ಶೇಖರಯ್ಯನವರ ವಸತಿ ನಿರ್ಮಾಣ 27,808 ಕೂಲಿ ಮೊತ್ತಕ್ಕೆ. ಕೊಪ್ಪ ಕಾಲೋನಿ ಸಿದ್ದಗಂಗಮ್ಮ ಕೋಮ್ ರಂಗರಾಜ್ರವರ ವಸತಿ ನಿರ್ಮಾಣ 15,484 ಕೂಲಿ ಮೊತ್ತಕ್ಕೆ. ಕೊಪ್ಪ ಕಾಲೋನಿ ಭಾಗ್ಯಮ್ಮ ಕೋಮ್ ರಾಮಯ್ಯನವರ ವಸತಿ ನಿರ್ಮಾಣ 27,808 ಕೂಲಿ ಮೊತ್ತಕ್ಕೆ. ಕೋಣೆಮದ್ನಳ್ಳಿ ಮೊಹಮ್ಮದ್ ಅಸ್ಲಾಂ ಬಿನ್ ಅಬ್ದುಲ್ ಸತ್ತಾರ್ ಅವರ ಸರ್ವೆ ನಂಬರ್ 34/11ರಲ್ಲಿ ಬದು ನಿರ್ಮಾಣ 12,950 ಕೂಲಿ ಮೊತ್ತಕ್ಕೆ. ಕಡೆಕೊಡಿಪಾಳ್ಯ ಗ್ರಾಮದ ಮಂಗಳಗೌರಮ್ಮ ಕೋಮ್ ಮಂಜುನಾಥ್ ಅವರ ವಸತಿ ನಿರ್ಮಾಣ 27,808 ಕೂಲಿ ಮೊತ್ತಕ್ಕೆ. ಎಡನಲ್ಲಿ ಸವಿತಾ ಕೋಮ್ ಗಿರೀಶ್ ಅವರ ವಸತಿ ನಿರ್ಮಾಣ 8,848 ಕೂಲಿ ಮೊತ್ತಕ್ಕೆ. ಕೊಪ್ಪ ರೇಖಾ ಕೋಮ್ ನರಸೇಗೌಡರ ವಸತಿ ನಿರ್ಮಾಣ 6,636 ಕೂಲಿ ಮೊತ್ತಕ್ಕೆ. ಕಡೆಕೊಡಿಪಾಳ್ಯ ಗ್ರಾಮದ ಕೆಂಪಮ್ಮ ಕೋಮ್ ದೊರೆಸ್ವಾಮಿರವರ ವಸತಿ ನಿರ್ಮಾಣ 6,636 ಕೂಲಿ ಮೊತ್ತಕ್ಕೆ. ಕಂಬೇರಟ್ಟಿ ಗ್ರಾಮದ ಯರ್ರಮ್ಮ ಕೋಮ್ ಲಕ್ಕಣ್ಣನವರ ಸರ್ವೆ ನಂಬರ್ 25/4ರಲ್ಲಿ ಬದು ನಿರ್ಮಾಣ ಕಾಮಗಾರಿ 11,376 ಕೂಲಿ ಮೊತ್ತಕ್ಕೆ. ಕಡೆಕೊಡಿಪಾಳ್ಯ ಗ್ರಾಮದ ಚಂದ್ರಕಲಾ ಕೋಮ್ ಗಿರೀಶ್ ಅವರ ವಸತಿ ನಿರ್ಮಾಣ 8,848 ಕೂಲಿ ಮೊತ್ತಕ್ಕೆ. ಬೇಡ್ರಮನಹಳ್ಳಿ ಗ್ರಾಮದ ವೀಣಾ ಕೋಮ್ ದಿವಾಕರ್ ಅವರ ವಸತಿ ನಿರ್ಮಾಣ 8,848 ಕೂಲಿ ಮೊತ್ತಕ್ಕೆ. ಕಾಂಬಿರೆಟ್ಟಿ ಗ್ರಾಮದ ರತ್ನಮ್ಮ ಕೋಮ್ ಬಸವರಾಜ್ ಅವರ ವಸತಿ ನಿರ್ಮಾಣ 27,492 ಕೂಲಿ ಮೊತ್ತಕ್ಕೆ. ಕೋಣಿಕೆರೆ ಗ್ರಾಮದ ರುದ್ರಮ್ಮ ಕೋಮ್ ಭೀಮರಾಜ್ ಅವರ ವಸತಿ ನಿರ್ಮಾಣ 27,808 ಕೂಲಿ ಮೊತ್ತಕ್ಕೆ. ಬೇಡ್ರಮನಹಳ್ಳಿ ಭವ್ಯ ಕೋಮ್ ಶ್ರೀನಿವಾಸ್ ಮೂರ್ತಿರವರ ವಸತಿ ನಿರ್ಮಾಣ 27,492 ಕೂಲಿ ಮೊತ್ತಕ್ಕೆ. ಕೊಪ್ಪ ನಳಿನ ಕೋಮ್ ರಾಜಣ್ಣವರ ವಸತಿ ನಿರ್ಮಾಣ 19,908 ಕೂಲಿ ಮೊತ್ತಕ್ಕೆ. ಎಡದಲ್ಲಿ ಸರ್ವಮಂಗಳ ಕೋಮ್ ಲೋಕೇಶ್ ಅವರ ವಸತಿ ನಿರ್ಮಾಣ 8,848 ಕೂಲಿ ಮೊತ್ತಕ್ಕೆ. ಕೊಪ್ಪ ಗಿರಿಜಮ್ಮ ಕೋಮ್ ರಾಮಚಂದ್ರ ಅಯ್ಯನವರ ವಸತಿ ನಿರ್ಮಾಣ 8,848 ಕೂಲಿ ಮೊತ್ತಕ್ಕೆ. ಕೊಪ್ಪ ಬಸವರಾಜಮ್ಮ ಕೋಮ್ ಮಲ್ಲೇಶ್ ಅವರ ವಸತಿ ನಿರ್ಮಾಣ 8,848 ಕೂಲಿ ಮೊತ್ತಕ್ಕೆ. ಹಾಗೆ ಕೋಣಕೆರೆ ಮಹಾದೇವಮ್ಮ ಕೋಮ್ ಶಿವಣ್ಣನವರ ಸರ್ವೆ ನಂಬರ್ 37/1ರಲ್ಲಿ ತೆಂಗು ವೃತ್ತಿ ಕಾಮಗಾರಿ 17,696 ಕೂಲಿ ಮೊತ್ತಕ್ಕೆ. ಹೊನ್ಶೆಟ್ಟಹಳ್ಳಿ ಹುಚ್ಚಮ್ಮ
ನೆಂಕಪ್ಪನವರ ವಸತಿ ನಿರ್ಮಾಣ 27,808 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ಕೆಂಪಮ್ಮ ರಾಮಯ್ಯನವರ ವಸತಿ ನಿರ್ಮಾಣ 19,908 ಕೂಲಿ ಮೊತ್ತಕ್ಕೆ. ಬೇಡನಲ್ಲಿ ರಾಮಣ್ಣ ಬಿನ್ ಕರಿಯಣ್ಣನವರ 332/8ರಲ್ಲಿ ಡೆಂಗು ವೃದ್ಧಿ ಕಾಮಗಾರಿ 15,484 ಕೂಲಿ ಮೊತ್ತಕ್ಕೆ. ಕೋಣಿಕೆರೆ ಕಲಾವತಿ ಚಂದ್ರಯ್ಯನವರ ವಸತಿ ನಿರ್ಮಾಣ 26,544 ಕೂಲಿ ಮೊತ್ತಕ್ಕೆ. ಕಡೆಕೋಡಿಪಳ್ಳಿ ಗ್ರಾಮದ ಗಂಗಮ್ಮ ಕೆಂಪಯ್ಯನವರ ವಸತಿ ನಿರ್ಮಾಣ 26,544 ಕೂಲಿ ಮೊತ್ತಕ್ಕೆ. ಕೋಣಿಕೆರೆ ಗ್ರಾಮದ ರಾಜಮ್ಮ ರಾಮಚಂದ್ರಯ್ಯನವರ ವಸತಿ ನಿರ್ಮಾಣ 27,808 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ಅಮ್ರಿನಾಥ್ ತಾಜ್ ಗೌಸ್ ಮೊಹದ್ದೀನ್ ಅವರ ವಸತಿ ನಿರ್ಮಾಣ 11,060 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ಗಂಗಮ್ಮ ರವಿಕುಮಾರ್ ಅವರ ವಸತಿ ನಿರ್ಮಾಣ 8,842 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ಅಖಿಲ ಬಿಕಾಂ ಅಬ್ದುಲ್ ಕರೀಂ ಸಾಬ್ ಅವರ ವಸತಿ ನಿರ್ಮಾಣ 6,636 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ಗ್ರಾಮದ ಲಕ್ಷ್ಮಮ್ಮ ಕೆಂಚಯ್ಯನವರ ವಸತಿ ನಿರ್ಮಾಣ 8,842 ಕೂಲಿ ಮೊತ್ತಕ್ಕೆ. ಕೋಣೆಮದ್ದಳ್ಳಿ ಗೌರಮ್ಮ ಲೇಟ್ ನಂಜುಂಡಯ್ಯನವರ ವಸತಿ ನಿರ್ಮಾಣ 8,848 ಕೂಲಿ ಮೊತ್ತಕ್ಕೆ. ಬೇಡಮಲ್ಲಹಳ್ಳಿ ಗ್ರಾಮದ ನಾರಾಯಣಪ್ಪನವರ ಸರ್ವೆ ನಂಬರ್ 42ರಲ್ಲಿ ಮಧು ನಿರ್ಮಾಣ ಕಾಮಗಾರಿ 13,272 ಕೂಲಿ ಮೊತ್ತಕ್ಕೆ. ಕೊಪ್ಪ ಕೆಟಿ ಗಂಗಾಧರ ಬಿ ತಿಮ್ಮಪ್ಪನವರ ಸರ್ವೆ ನಂಬರ್ 110ರಲ್ಲಿ ಉದಿಬುದು ನಿರ್ಮಾಣ 13,272 ಕೂಲಿ ಮೊತ್ತಕ್ಕೆ. ಮನ್ಶೆಟ್ಟಹಳ್ಳಿ ರಾಘವೇಂದ್ರ ಬೀನು ರಂಗಸ್ವಾಮಿಯವರ ಸರ್ವೆ ನಂಬರ್ 61/3ರಲ್ಲಿ ತೆಂಗು ಉದಿಬುದು ನಿರ್ಮಾಣ 13,272 ಕೂಲಿ ಮೊತ್ತಕ್ಕೆ. ಕೋಣಕೆರೆ ಕಾಲೋನಿ ಹನುಮಂತರಾಜು ಬಿನ್ ಲಕ್ಷ್ಮಯ್ಯನವರ ಸರ್ವೆ ನಂಬರ್ 144/1 144/3ರಲ್ಲಿ ಉದಿಬುದು ನಿರ್ಮಾಣ 16,432 ಕೂಲಿ ಮೊತ್ತಕ್ಕೆ. ಕರೆನಟ್ಟಿ ಶಿವಣ್ಣ ಬಿನ್ ಜಗ್ಗಯ್ಯನವರ ಸರ್ವೆ ನಂಬರ್ 26/5ರಲ್ಲಿ ಉದಿಬುದು ನಿರ್ಮಾಣ 10,744 ಕೂಲಿ ಮೊತ್ತಕ್ಕೆ. ಕೊಪ್ಪ ಕಾಲೋನಿ ಸಿಬಿಐ ಬಿನ್ ರಂಗಯ್ಯನವರ ಜಮೀನಲ್ಲಿ ಸರ್ವೆ ನಂಬರ್ 149ರಲ್ಲಿ ಬದು ನಿರ್ಮಾಣ 19,592 ರೂಪಾಯಿ ಕೂಲಿ ಮೊತ್ತಕ್ಕೆ. ಕೊಪ್ಪ ಮಂಜುನಾಥ ಬಿ ಶಿವಣ್ಣನವರ ಸರ್ವೆ ನಂಬರ್ 94/1ರಲ್ಲಿ 94/2ರಲ್ಲಿ ಬದು ನಿರ್ಮಾಣ 24,332 ಕೂಲಿ ಮೊತ್ತ ಖರ್ಚಾಗಿದೆ. ಹಾಗೆ ಗೊಳೆನಹಳ್ಳಿ ಕಲ್ಯಾಣ ಲೇಟ್ ಕೆಂಪಯ್ಯನವರ ಸರ್ವೆ ನಂಬರ್ 22 ಮತ್ತು 14/4ರಲ್ಲಿ ಬದು ನಿರ್ಮಾಣ 19,592 ರೂಪಾಯಿ ಕೂಲಿ ಖರ್ಚಾಗಿದೆ. ಕೋಣಕೆರೆ ಶಿವಮ್ಮ ಶಿವರಾಮಯ್ಯನವರ ಸರ್ವೆ ನಂಬರ್ 50/1ರಲ್ಲಿ ಉದಿಬದು ನಿರ್ಮಾಣ 9,480 ಕೂಲಿ ಖರ್ಚಾಗಿದೆ. ಕೋಣಕೆರೆ ಗಂಗಾಮಣಿ ಕೆಎಸ್ ಬಿನ್ ಕಾಂತೀಶಯ್ಯನವರ ಸರ್ವೆ ನಂಬರ್ 50/3ರಲ್ಲಿ ಬದು ನಿರ್ಮಾಣ 11,060 ಕೂಲಿ ಖರ್ಚಾಗಿದೆ. ಕೊಪ್ಪ ಕಾಲೋನಿ ಹುಚ್ಚಮ್ಮ ನರಸಿಂಹಯ್ಯನವರ ಸರ್ವೆ ನಂಬರ್ 11 ಮತ್ತು 151ರಲ್ಲಿ ಬದು ನಿರ್ಮಾಣ 19,592 ರೂಪಾಯಿ ಕೂಲಿ ಖರ್ಚಾಗಿದೆ. ಕೋಣೆಮದ್ದಳ್ಳಿ ವಸಂತಕುಮಾರ್ ಬಿನ್ ಸಿದ್ದರಾಮಯ್ಯ ಸರ್ವೆ ನಂಬರ್ 58/2ರಲ್ಲಿ ಉದಿಬುದು ನಿರ್ಮಾಣ 12,324 ಕೂಲಿ ಖರ್ಚಾಗಿದೆ. ಕೋಣೆಮದ್ದಳ್ಳಿ ಕೆಎಸ್ ಕುಮಾರ್ ಬಿನ್ ಸಿದ್ದರಾಮಯ್ಯನವರ ಸರ್ವೆ ನಂಬರ್ 58/1ರಲ್ಲಿ ಬದು ನಿರ್ಮಾಣ 11,060 ಕೂಲಿ ಖರ್ಚಾಗಿದೆ. ಹಾಗೆ ಕೊಪ್ಪ ಕೆಂಚಮ್ಮ ರಾಮೇಗೌಡ ಸರ್ವೆ ನಂಬರ್ 95ರಲ್ಲಿ ಉದಿಬುದು ನಿರ್ಮಾಣ 27,756 ಕೂಲಿ ಖರ್ಚಾಗಿದೆ. ಕೋಣೆಮದ್ದಳ್ಳಿ ಶ್ರೀನಿವಾಸ ಮೂರ್ತಿ ಬಿನ್ ಲೇಟ್ ನರಸಿಗೌಡ ಸರ್ವೆ ನಂಬರ್ 39/6 39/7ರಲ್ಲಿ ಉದಿಬುದು ನಿರ್ಮಾಣ 15,484 ಕೂಲಿ ಖರ್ಚಾಗಿದೆ. ಕೋಣೆಮದ್ದಳ್ಳಿ ರವಿಕುಮಾರ್ ಬಿನ್ ಲೇಟ್ ನರಸಿಗೌಡ ಸರ್ವೆ ನಂಬರ್ 39/3 39/9 39/2ರಲ್ಲಿ ಬದು ನಿರ್ಮಾಣ 15,484 ಕೂಲಿ ಖರ್ಚಾಗಿದೆ. ಕೋಣೆಮದ್ದಳ್ಳಿ ಅಬ್ದುಲ್ ಸತ್ತಾರ್ ಸಾಬ್ ಬಿನ್ ಲೇಟ್ ಅಬ್ದುಲ್ ಜಲೀಲ್ ಸರ್ವೆ ನಂಬರ್ 75/2 75/3ರಲ್ಲಿ ಉದಿಬುದು ನಿರ್ಮಾಣ 10,744 ಕೂಲಿ ಖರ್ಚಾಗಿದೆ. ಎಡದಳ್ಳಿ ಗ್ರಾಮದ ಸತ್ಯನಾರಾಯಣ ಬಿನ್ ಲೇಟ್ ಕರಿಗಿರಪ್ಪನವರ ಸರ್ವೆ ನಂಬರ್ 33/1ರಲ್ಲಿ ಬದು ನಿರ್ಮಾಣ 20,808 ಕೂಲಿ ಖರ್ಚಾಗಿದೆ. ಕೋಣೆಮದ್ದಳ್ಳಿ ತಿಮ್ಮಪ್ಪ ಬಿನ್ ನಂಜುಂಡಯ್ಯನವರ ಸರ್ವೆ ನಂಬರ್ 64/4ರಲ್ಲಿ ಬದು ನಿರ್ಮಾಣ 22,120 ಕೂಲಿ ಖರ್ಚಾಗಿದೆ. ಪಂಚೆಟ್ಟಹಳ್ಳಿ ಇಂದಿರಾ ಮೃತ್ಯುಂಜಯನವರ ಸರ್ವೆ ನಂಬರ್ 7ರಲ್ಲಿ 7 ಮತ್ತು 64/1A 74/1ರಲ್ಲಿ ಬದು ನಿರ್ಮಾಣ 13,272 ಕೂಲಿ ಖರ್ಚಾಗಿದೆ. ಒಳ್ಳೆನಹಳ್ಳಿ ಗೋಪಾಲಕೃಷ್ಣಗೌಡ ಬಿನ್ ಗಂಗನಗೌಡರವರ ಸರ್ವೆ ನಂಬರ್ 3/2ರಲ್ಲಿ ಬದು ನಿರ್ಮಾಣ 15,484 ಕೂಲಿ ಖರ್ಚಾಗಿದೆ. ಎಡದಲ್ಲಿ ಗಂಗಣಮ್ಮ ಅಲ್ಲೇಗೌಡರ ಸರ್ವೆ ನಂಬರ್ 13 ಮತ್ತು 14ರಲ್ಲಿ ಬದು ನಿರ್ಮಾಣ 24,132 ರೂಪಾಯಿ ಕೂಲಿ ಖರ್ಚಾಗಿದೆ. ವನಶೆಟ್ಟಹಳ್ಳಿ HK ಲಕ್ಕಣ್ಣ ಬಿನ್ ಕೆಂಪಯ್ಯನವರ ಸರ್ವೆ ನಂಬರ್ 62/17 6/2ರಲ್ಲಿ ಬದು ನಿರ್ಮಾಣ 12,324 ಕೂಲಿ ಖರ್ಚಾಗಿದೆ. ಕೊಪ್ಪ ಕಾಲೋನಿ ನರಸಿಂಹಮೂರ್ತಿ ಬಿನ್ ಕದ್ರಯ್ಯನವರ ಸರ್ವೆ ನಂಬರ್ 111ರಲ್ಲಿ ಬದು ನಿರ್ಮಾಣ 12,640 ಕೂಲಿ ಖರ್ಚಾಗಿದೆ. ಕೊಪ್ಪ ಸರ್ಕಾರಿ ಕಿರಿಯ ಪ್ರಥಮ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ವೆಚ್ಚದ ಮೊತ್ತ 74,240 ಕೂಲಿ 1,16,832 ಸಾಮಗ್ರಿ ಒಟ್ಟು 1,91,092 ರೂಪಾಯಿ ಖರ್ಚಾಗಿದೆ. ಕೊಪ್ಪ ಗ್ರಾಮದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ವೆಚ್ಚದ ಮೊತ್ತ ಕೂಲಿ ಮೊತ್ತಕ್ಕೆ 87,480. ಹಾಗೆ ಕಂಬೆರಟ್ಟಿ ಮಂಜುಳಾಕೋಮ್ ರಂಗಸಮುದ್ರ ಮನೆ ಹತ್ರ ಶೋಕ್ಪೆಟ್ ನಿರ್ಮಾಣ ಅದರ ಬಚ್ಚಲಗುಡಿ ಕಾಮಗಾರಿ 6,612 ರೂಪಾಯಿ ಸಾಮಗ್ರಿ ಖರ್ಚಾಗಿದೆ. ಕಡೆಕೋಡಿಪಾಳ್ಯ ತೋಪಿನಿಂದ ನಾಗರಾಜ ಮಂದಿರಕ್ಕೆ ಜಲದರ್ಶಿ ಕಾಮಗಾರಿ 20,000 ರೂಪಾಯಿ ಸಾಮಗ್ರಿ ಬಸಲಾಗಿದೆ. ಕೊಪ್ಪ ಕಾಲೋನಿ ಸೌಭಾಗ್ಯ ಗಂಗರಾಜ್ ದನದ ಶೆಡ್ ನಿರ್ಮಾಣ
7,990 ಸಾಮಗ್ರಿ ಬೆಳೆಸಲಾಗಿದೆ. ಕೊಪ್ಪ ಮುಖ್ಯ ರಸ್ತೆಯಿಂದ ಅರಳಿ ಮರದ ಹತ್ತಿರದಿಂದ ಕೊಪ್ಪ ಕಾಲೋನಿಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ 39,000 ರೂಪಾಯಿ ಸಾಮಗ್ರಿ ಖರ್ಚಾಗಿದೆ. ಕೋಣೆಮದ್ದಳ್ಳಿ ಮಂಗಳಮ್ಮ ಡಿಆರ್ ಕೋಮ್ ರವಿಕುಮಾರ್ ಅವರ ಮನೆ ಹತ್ರ ಶೋಕ್ಪೆಟ್ ನಿರ್ಮಾಣ 4,552 ರೂಪಾಯಿ ಕೂಲಿ ಸಾಮಗ್ರಿ ಖರ್ಚಾಗಿದೆ. ಕೊಳೆನಲ್ಲಿ ಲಕ್ಷ್ಮಣಮೂರ್ತಿ ಬಿನ್ ಹನುಮಂತಯ್ಯನವರ ಮನೆ ಹತ್ರ ಶೋಕ್ಪೆಟ್ ನಿರ್ಮಾಣ 7,347 ರೂಪಾಯಿ ಸಾಮಗ್ರಿ ಖರ್ಚಾಗಿದೆ. ಹಾಗೆ ಕೊಳ್ಳಿನಳ್ಳಿ ಗ್ರಾಮದ ಮೂಡಲಗಿರಿಯಪ್ಪ ಬಿನ್ ಲೇಟ್ ತಿಮ್ಮಪ್ಪಯ್ಯನವರ ಸರನಂಬರ್ 20ರ ತೆಂಗುಬುದಿ ಕಾಮಗಾರಿ 2,700 ಸಾಮಗ್ರಿ ಖರ್ಚಾಗಿದೆ. ಕೊಳ್ಳಿನಳ್ಳಿ ರಂಗಮ್ಮ ಕೋಮ್ ಗಂಗಾಧರ ಮನೆ ಹತ್ರ ಶೋಕ್ಪೆಟ್ ನಿರ್ಮಾಣ 4,104 ರೂಪಾಯಿ ಸಾಮಗ್ರಿ ಖರ್ಚಾಗಿದೆ. ಕೊಳ್ಳಿನಳ್ಳಿ ವೆಂಕಟೇಶ್ ಬಿನ್ ಮೂಡಲಗಿರಿಯಪ್ಪನವರ ಮನೆ ಹತ್ರ ಶೋಕ್ಪೆಟ್ ನಿರ್ಮಾಣ 8,303 ಕೂಲಿ ಸಾಮಗ್ರಿ ಖರ್ಚಾಗಿದೆ. ಬ್ಯಾಡಮನೆಯಲ್ಲಿ ಲಕ್ಷ್ಮಯ್ಯ ಬಿನ್ ಕರಿಯಣ್ಣನವರ ಜಾನುವಾರು ಶೆಡ್ ನಿರ್ಮಾಣ 28,410 ಸಾಮಗ್ರಿ ಖರ್ಚಾಗಿದೆ. ವಂಚಿಟಳ್ಳಿ ಕೃಷ್ಣಮೂರ್ತಿ ಬಿ ಬೋರೇಗೌಡರ ದನದ ಶೆಡ್ ನಿರ್ಮಾಣ 3,605 ಸಾಮಗ್ರಿ ಖರ್ಚಾಗಿದೆ. ವಂಚಿಟಳ್ಳಿ ಧರ್ಮೇಗೌಡ ಬಿನ್ ಹನುಮಯ್ಯನವರ ಸರನಂಬರ್ 101/1ರಲ್ಲಿ ತೆಂಗುಬುದಿ ಕಾಮಗಾರಿ 4,500 ಸಾಮಗ್ರಿ ಖರ್ಚಾಗಿದೆ. ಕೊನೆಯದಾಗಿ ವಂಚಿಟಳ್ಳಿ ಸಿದ್ದಯ್ಯನಪಾಳ್ಯದ ಸಮುದಾಯ ಭವನದ ಮುಂಭಾಗ ಸಿಮೆಂಟ್ ರಸ್ತೆ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 14,800 ರೂಪಾಯಿ ಸಾಮಗ್ರಿ ಖರ್ಚಾಗಿದೆ. ಇಷ್ಟು ಗ್ರಾಮ ಪಂಚಾಯತ್ ಅನುಷ್ಠಾನಗೊಳಿಸತಕ್ಕಂಥ 140 ಮುಖಾಂತರ ಖರ್ಚಾಗಿರುವ ಕೂಲಿ ಮತ್ತು ಸಾಮಗ್ರಿ ಮತ್ತು ವಿವರ. ಹಾಗೆ ಕೃಷಿ ಇಲಾಖೆ ವತಿಯಿಂದ ಅನುಷ್ಠಾನ ಮಾಡತಕ್ಕ ಕಾಮಗಾರಿಗಳು. ಇದರಲ್ಲಿ ಕೆಂಪೇಗೌಡ ಬಿನ್ ನರಸಿಂಹಯ್ಯ ಸರನಂಬರ್ 40/2ರಲ್ಲಿ ಕಂದಕುಂದಿ ನಿರ್ಮಾಣ 18,012 ರೂಪಾಯಿ ಕೂಲಿ ಖರ್ಚಾಗಿದೆ. ಜಿಕೆ ಲಕ್ಷ್ಮಣ ಬಿನ್ ಲೇಟ್ ಕರಿಯಣ್ಣನವರ ಸರನಂಬರ್ 39/2/24ರಲ್ಲಿ ಗುಳೆನಲ್ಲಿ ಇದರಲ್ಲಿ ಕಂದಕುಂದಿ ನಿರ್ಮಾಣ 77,420 ಕೂಲಿ ಖರ್ಚಾಗಿದೆ. ಶಿವಣ್ಣ ಬಿನ್ ಲೇಟ್ ಅಂಜಿನಪುರ ಸರನಂಬರ್ 70ರಲ್ಲಿ ಕಂದಕುಂದಿ ನಿರ್ಮಾಣ ಕೋಣಕೆರೆ ಗ್ರಾಮದಲ್ಲಿ 53,720 ಕೂಲಿ ಖರ್ಚಾಗಿದೆ. ಗೌರಮ್ಮ ಕೋಮ್ ರಂಗಸ್ವಾಮಿಯವರ ಸರನಂಬರ್ 7ರಲ್ಲಿ ಬದು ನಿರ್ಮಾಣ ಕಾಮಗಾರಿ 45,504 ಕೂಲಿ ಖರ್ಚಾಗಿದೆ. ನಂಜೇಗೌಡ ಬಿನ್ ರಾಮೇಗೌಡರ ಸರನಂಬರ್ 142ರಲ್ಲಿ ಕಂದಕುಂದಿ ನಿರ್ಮಾಣ ಕಾಮಗಾರಿ ಕೊಪ್ಪ ಗ್ರಾಮದಲ್ಲಿ 54,352 ಕೂಲಿ ಖರ್ಚಾಗಿದೆ. ವೆಂಕಟೇಶ್ ಬಿನ್ ಮೆಪ್ಪುರ ಶೆಟ್ಟಿನವರ ಸರನಂಬರ್ 56ರಲ್ಲಿ ಕಂದಕುಂದಿ ನಿರ್ಮಾಣ ಕೋಣಕೆರೆ ಗ್ರಾಮದಲ್ಲಿ 75,008 ಕೂಲಿ ಖರ್ಚಾಗಿದೆ. ಇಷ್ಟು ಕೃಷಿ ಇಲಾಖೆ. ನಂತರ ತೋಟಗಾರಿಕೆ ಇಲಾಖೆ ಅಂಜಿನಪ್ಪ ಸನಪ್ ಪುಟ್ಮಾರಾಯನವರ ಸರನಂಬರ್ 76ರಲ್ಲಿ ತೆಂಗುಬುದಿ ಕಾಮಗಾರಿ 34,760 ಕೂಲಿ 7,500 ಸಾಮಗ್ರಿ ಒಟ್ಟು 42,260 ಬೆಳೆಸಲಾಗಿದೆ. ಗೌರಮ್ಮ ವೈಪಾಪುರ ಹಂಸಮಯ್ಯನವರ ಸರನಂಬರ್ 7/1ರಲ್ಲಿ ತೆಂಗುಬುದಿ ಕಾಮಗಾರಿ ಕೊಪ್ಪ ಗ್ರಾಮದಲ್ಲಿ ಖರ್ಚಿನ ಮೊತ್ತ 36,340 ಕೂಲಿ 3,000 ಸಾಮಗ್ರಿ ಒಟ್ಟು 39,340 ಬೆಳೆಸಲಾಗಿದೆ. ತಿಮ್ಮಮ್ಮ ವೈಪಾಪು ರಂಗಯ್ಯನವರ ಸರನಂಬರ್ 70ರಲ್ಲಿ ತೆಂಗುಬುದಿ ಕಾಮಗಾರಿ ಕೋಣಕೆರೆ ಗ್ರಾಮದಲ್ಲಿ 28,756 ಕೂಲಿ 6,225 ಸಾಮಗ್ರಿ ಒಟ್ಟು 34,981 ಬೆಳೆಸಲಾಗಿದೆ. ನರಸಿಂಹಮೂರ್ತಿ ಸನ್ನಪ್ ನರಸೇಗೌಡರ ಸರನಂಬರ್ 87/1ರಲ್ಲಿ ಕೊಪ್ಪ ಗ್ರಾಮದಲ್ಲಿ ತೆಂಗುಬುದಿ ಕಾಮಗಾರಿ 19,908 ಕೂಲಿ ಖರ್ಚಾಗಿದೆ. ಹಾಗೆ ಲಕ್ಷ್ಮಮ್ಮ ಸನ್ನಪ್ಪ ಕರಿಯಪ್ಪನವರ ಸರನಂಬರ್ 22/44 ಮತ್ತು 11ರಲ್ಲಿ ಬಾಳೆಬುದಿ ಕಾಮಗಾರಿ ಗುಳೆನಳ್ಳಿ ಗ್ರಾಮದಲ್ಲಿ 12,640 ಕೂಲಿ ಖರ್ಚಾಗಿದೆ. ಹಾಗೆ ಪುಟ್ಟಾಯಮ್ಮ ವೈಪಾಪು ಚಿಕ್ಕನರಸಿಂಹಯ್ಯನವರ ಸರನಂಬರ್ 44/3ರಲ್ಲಿ ತೆಂಗುಬುದಿ ಕಾಮಗಾರಿ ಕೋಣೆಮದ್ದಳ್ಳಿ ಗ್ರಾಮದಲ್ಲಿ 44,872 ಕೂಲಿ ಖರ್ಚಾಗಿದೆ. ಶಿವಣ್ಣ ಸನಪ್ ಲೇಟ್ ತಿಮ್ಮಯ್ಯನವರ ಸರನಂಬರ್ 5/2ರಲ್ಲಿ ಗುಲಾಬಿ ಅಭಿವೃದ್ಧಿ ಕಾಮಗಾರಿ 25,280 ಕೂಲಿ ಖರ್ಚಾಗಿದೆ. ಗೌರಮ್ಮ ವೈಪಾಪ್ ಲೇಟ್ ನರಸಿಂಹಯ್ಯನವರ ತೆಂಗುಬುದಿ ಕಾಮಗಾರಿ ಕೋಣಕೆರೆ ಗ್ರಾಮದಲ್ಲಿ 9,480 ರೂಪಾಯಿ ಕೂಲಿ ಖರ್ಚಾಗಿದೆ. ದಸ್ತಗಿರಿ ಸನ್ನಪ್ ಸಜ್ಜನ್ ಸಾಬ್ ಅವರ ಸರನಂಬರ್ 35/1ರಲ್ಲಿ ತೆಂಗುಬುದಿ ಕಾಮಗಾರಿ 14,536 ಕೂಲಿ ಖರ್ಚಾಗಿದೆ. ಉಮೇಶ್ ಸನಪ್ ಲೇಟ್ ವೀರನವರ ಸರನಂಬರ್ 38/3ರಲ್ಲಿ ಪಪ್ಪಾಯ ಅಭಿವೃದ್ಧಿ ಕಾಮಗಾರಿ ಕಟ್ಗೆನಲ್ಲಿ 49,596 ಕೂಲಿ ಖರ್ಚಾಗಿದೆ. ಕೊನೆಯದಾಗಿ ಪ್ರೇಮ ವೈಪಾಬ್ಲೆಟ್ ಗೋವಿಂದರಾಜರವರ ಸರನಂಬರ್ 2/1ರಲ್ಲಿ ತೆಂಗುಬುದಿ ಕಾಮಗಾರಿ ಕೋಣೆಮದ್ದಳ್ಳಿ ಗ್ರಾಮದಲ್ಲಿ 26,228 ಕೂಲಿ ಖರ್ಚಾಗಿದೆ. ಕೊನೆಯದಾಗಿ ಅರಣ್ಯ ಇಲಾಖೆ. ಇದರಲ್ಲಿ ಎಡನಹಳ್ಳಿಯಿಂದ ಕೊಣಕೆರೆ ಕಾಲೋನಿವರೆಗೆ ರಸ್ತೆ ಬದಿ ನೆಲತೋಪು ನಿರ್ವಹಣೆ ವಾಚನ ಮಾಡ್ತಕ್ಕಂಥದ್ದು. ಇದಕ್ಕೆ 62,053 ರೂಪಾಯಿ ಸಾಮಗ್ರಿ ವಸೂಲಾಗಿದ್ದು. ಇಷ್ಟು ಈ ಗ್ರಾಮ ಪಂಚಾಯತಿ ಅನುಷ್ಠಾನ ಮತ್ತು ಕಾಮಗಾರಿಗೆ ಗ್ರಾಮ ಪಂಚಾಯತಿ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅನುಷ್ಠಾನ ಮತ್ತು ಕಾಮಗಾರಿ ಮತ್ತು ಕಳತನ ಪ್ರಶ್ನೆ ಮತ್ತು ಅಲ್ಲಿ ಕಂಡುಬಂತ ಅಂಶಗಳನ್ನು ತಮ್ಮ ಸಂಬಂಧದ್ದು ಅಂದ್ರೆ ಚೆಕ್ ಮೆಜರ್ಮೆಂಟ್ ಇಂದ ಇರ್ತಕ್ಕಂಥದ್ದು. ಪಂಚಾಯತ್ ವ್ಯಾಪ್ತಿ ಎಡನಹಳ್ಳಿ ಗ್ರಾಮದಲ್ಲಿ ಗಣತಂತ್ರ ಘಟಕಕ್ಕೆ ಅನುಪಾತಿಗೆ ಚೆಕ್ ಮೆಜರ್ಮೆಂಟ್ ಇಲ್ಲ. ಇದಕ್ಕೆ 4,00,000
ಕೂಲಿ ಮೊತ್ತಕ್ಕೆ 59,408, ಸಾಮಗ್ರಿಗೆ 4,30,528, ಒಟ್ಟು 4,90,930 ರೂಪಾಯಿ ಖರ್ಚಾಗಿದೆ. ಇದನ್ನ ಆಕ್ಷೇಪಣೆ ಇರ್ತದೆ. ಆಕ್ಷೇಪಣೆ ಅಂದ್ರೆ ಚೆಕ್ ಮೆಜರ್ಮೆಂಟ್ ಆಕ್ಷನ್ ಯಾವಾಗ ಅದನ್ನ ಯಾವ ಪ್ರಕರಣ ಕ್ಲೋಸ್ ಅಡ ಕಮಿಟಿ ಇರುತ್ತೆ, ಅಡ ತಂದ್ಕೊಂಡ್ರೆ ಪ್ರಕರಣ ಕ್ಲೋಸ್ ಆಗುತ್ತೆ. ವಸೂಲಾತಿ ಏನಂದ್ರೆ ಕಟ್ಟಲೇಬೇಕಾಗುತ್ತೆ. ಆಕ್ಷೇಪಣೆ ಇರ್ತಕ್ಕಂಥದ್ದು ಅದನ್ನ ಚೆಕ್ ಮೆಜರ್ಮೆಂಟ್ ಹಾಕ್ಸಿ ಸಂಬಂಧಪಟ್ಟ ವಸ್ತುಗಳನ್ನ ತಂದ್ಕೊಂಡ್ರೆ ಆ ಪ್ರಕರಣ ಕ್ಲೋಸ್ ಆಗುತ್ತೆ. ನಂತರ ಸರ್ಕಾರಿ ಕಿರಿಯ ಪ್ರಥಮ ಪಾಠಶಾಲೆ ಕೊಪ್ಪ ಗ್ರಾಮದ ಸರ್ಕಾರಿ ಕಿರಿಯ ಪ್ರಥಮ ಪಾಠಶಾಲೆ ಶೌಚಾಲಯ ನಿರ್ಮಾಣ. ಇದಕ್ಕೆ 74,240 ಕೂಲಿ, 1,16,830 ಸಾಮಗ್ರಿ, ಒಟ್ಟು 1,90,000. ಇದಕ್ಕೆ ಕೇವಲ ತಾಂತ್ರಿಕ ಸಂಯೋಜಕರು ಮಾತ್ರ ಹಾಕಿದರೆ ಸಹಾಯಕ ಇವರು ಗ್ರಾಮೀಣ ಉದ್ಯೋಗ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಹಾಕಿಲ್ಲ. ಅಂದ್ರೆ ಯಾವುದೇ ಕಾಮಗಾರಿಗೆ ತಾಲೂಕ್ ಪಂಚಾಯತಿಯ ಸಹಾಯಕ ನಿರ್ದೇಶಕರು ಮತ್ತು ತಾಂತ್ರಿಕ ಸಂಯೋಜಕರು ಇಬ್ಬರು ಜಂಟಿಯಾಗಿ ಅವರು ಚೆಕ್ ಮೆಜರ್ಮೆಂಟ್ ಆಗುವ ಆದೇಶ ಇದೆ. ಆದ್ರೆ ತಾಂತ್ರಿಕ ಸಂಯೋಜಕರು ಮಾತ್ರ ಆಗಿದ್ರೆ ಇದನ್ನು ಕೂಡ ಆಕ್ಷೇಪಣೆ ಇರ್ತದೆ. ಕೊನೆಯದಾಗಿ ಕೊಪ್ಪ ಗ್ರಾಮದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ, ಇದರಲ್ಲಿ 82,480 ರೂಪಾಯಿ. ಇದು ಕೂಡ TC ಮಾತ್ರ ಅಂದ್ರೆ ತಾಂತ್ರಿಕ ಸಂಯೋಜಕರು ಮಾತ್ರ ಹಾಕಿರ್ತಾರೆ. ಆದ್ರೆ ಇವರು ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಚೆಕ್ ಮೆಜರ್ಮೆಂಟ್ ಆಕ್ಷೇಪಣೆ ಇಷ್ಟು 7,70,508 ರೂಪಾಯಿ ಆಕ್ಷೇಪಣೆ ಇರ್ತದೆ. ನಂತರ ಕೆಲವು ಸಾಮಾನ್ಯವಾಗಿ ಕಂಡುವಂತಹ ಅಂಶಗಳು ಅಂದ್ರೆ ಕೆಲವು ವೈಯಕ್ತಿಕ ಫಲಾನುಭವಿಗಳ ಇದರಲ್ಲಿ ಉದ್ಯೋಗ ಚೀಟಿ ಬಳಕೆ ಆಗ್ತಲೇ ಇರ್ತಕ್ಕಂಥದ್ದು ತಮ್ಮ ಮಾಹಿತಿಗೆ ಅಂತ ಹೇಳ್ತಿದ್ರೆ ಅದು ಏನಂತ ನಮಗೆ DO ರಮ್ಯಾ ಅವರು ಮೇಡಮ್ ಅವರು ಹೇಳಬೇಕು ಏನು ಅಂತ. ಯಾಕಂದ್ರೆ ಪ್ರತಿಯೊಂದು ಯಾವುದೇ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಬೇಕಂದ್ರೆ ವೈಯಕ್ತಿಕ ಫಲಾನುಭವಿಗೆ ಉದ್ಯೋಗ ಚೀಟಿ ಬಳಕೆ ಆಗಲೇಬೇಕು. ಯಾಕಂದ್ರೆ ಅವ್ರ ಸಾಮಗ್ರಿ ಪಾವತಿ ಮಾಡ್ಬೇಕಾದ್ರೆ ಮಾಡಕ್ ಬರೋದಿಲ್ಲ. ಫಲಾನುಭವಿ ಅದರಲ್ಲಿ ಯಾರ್ದಾದ್ರೂ ಕುಟುಂಬದಲ್ಲಿ ಒಂದು ಜಾಬ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಬಳಕೆ ಆಗುತ್ತೆ. ಇದರಲ್ಲಿ ಪಂಚಾಯತ್ ಲೋಕಮಕ್ಕ ರಂಗನಾಥ್ ಅವರ ವಸತಿ ನಿರ್ಮಾಣ ಇದರಲ್ಲಿ ಫಲಾನುಭವಿ ಉದ್ಯೋಗ ಚೀಟಿ ಬಳಕೆ ಆಗಿಲ್ಲ. ಗೋಡೆಬಂದಲ್ಲಿ ಅಟ್ಟಮ್ಮ ಸಿಂಗಪ್ಪನ ವಸತಿ ನಿರ್ಮಾಣ ಇದರಲ್ಲೂ ಕೂಡ ಉದ್ಯೋಗ ಚೀಟಿ ಬಳಕೆ ಆಗಿಲ್ಲ ಫಲಾನುಭವಿದು. ಕೊಪ್ಪ ಗ್ರಾಮದ ತಿಮ್ಮಣ್ಣ ಗೌಡ ಪಿನ್ ನಂಜೇಗೌಡ ಬದು ನಿರ್ಮಾಣ ಇದರಲ್ಲೂ ಕೂಡ ಫಲಾನುಭವಿ ಉದ್ಯೋಗ ಚೀಟಿ ಬಳಕೆ ಆಗಿಲ್ಲ. ಕೊಪ್ಪ ಬೋರೇಗೌಡ ಪಿನ್ ಶ್ರೀಲಿಂಗಯ್ಯನವರ ಜಮೀನಲ್ಲಿ ಬದು ನಿರ್ಮಾಣ ಇದರಲ್ಲೂ ಕೂಡ ಉದ್ಯೋಗ ಚೀಟಿ ಬಳಕೆ ಆಗಿಲ್ಲ. ಬೇಡಮನಹಳ್ಳಿ ಲಕ್ಷ್ಮಮ್ಮ ಮುದ್ದಯ್ಯನವರ ಸರಿ ನಂಬರ್ 35/2/32/19 ತೆಂಗು ಕಾಮಗಾರಿ ಇದರಲ್ಲೂ ಕೂಡ ಫಲಾನುಭವಿ ಉದ್ಯೋಗ ಚೀಟಿ ಬಳಕೆ ಆಗಿಲ್ಲ. ಕೋಣೆಬಂದಳ್ಳಿ ರವಿಕುಮಾರ್ ಬಿನ್ ನೆಟ್ಟು ನರಸಿಂಗೌಡರ ಅವರ ಸರಿ ನಂಬರ್ 39/3, 39/9, 39/2 ಉದ್ಯೋಗ ನಿರ್ಮಾಣ ಇದರಲ್ಲೂ ಕೂಡ ಉದ್ಯೋಗ ಚೀಟಿ ಬಳಕೆ ಆಗಿಲ್ಲ. ಇಷ್ಟು ಇರ್ತಕ್ಕಂಥದ್ದು. ಇಷ್ಟು ಇಲ್ಲಿವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶ್ರಮ ವರದಿ ಏನಂದ್ರೆ ಕಡತಗಳ ಪರಿಶೀಲನೆ, ಕಾಂಗ್ರೆಸ್ ಮತ್ತು ಖರ್ಚಾಗ್ತಕ್ಕಂಥ ಕೂಲಿ ಮತ್ತು ಸಾಮಗ್ರಿ ಮೊತ್ತದ ದೂರ ಮಾಡಿಸ್ತೇನೆ. ನಂತರ 15 ಹಣಕಾಸು ಯೋಜನೆ ಗ್ರಾಮ ಪಂಚಾಯತಿ 2023-24ರಲ್ಲಿ 15 ಹಣಕಾಸು ಯೋಜನೆಯಲ್ಲಿ ಸೃಜನೆ ಆಗಿರ್ತಕ್ಕಂಥ ಕಾಮಗಾರಿಗಳು ಮತ್ತು ಹೊಸ ಕಾಮಗಾರಿ ಖರ್ಚಾಗ್ತಕ್ಕ ಕೂಲಿ ಮತ್ತು ಸಾಮಗ್ರಿ ಮೊತ್ತದ ಅಂದ್ರೆ ಸೃಜನೆ ಆಗಿರ್ತಕ್ಕಂಥ ಬಿಲ್ಗಳಿಗೆ ಪರ್ಚೇಸಿಂಗ್ ಸಂಬಂಧದಂತೆ ವರದಿಯನ್ನು ತನಿಖೆ. ಮೊದಲಿಗೆ ಅನುದಾನದ ವಿವರ. ಇದರಲ್ಲಿ ಪ್ರಾರಂಭಿಕ 1/4/2023 ಪ್ರಾರಂಭಿಕ ಶುಲ್ಕ 26,60,632 ರೂಪಾಯಿ ಪ್ರಾರಂಭಿಕ ಶುಲ್ಕ ಇತ್ತು. ಅನುದಾನ 2 ಕಂತುಗಳಲ್ಲಿ ಅನುದಾನ ಮತ್ತು 13,66,353 ರೂಪಾಯಿ ಅನುದಾನ ಬಂದಿದೆ. ಹಾಗೆ ಒಟ್ಟು ಬಡ್ಡಿ 56,920 ಬಡ್ಡಿ ಬಂದಿದೆ. ಪ್ರಾರಂಭಿಕ ಶುಲ್ಕ ಅನುದಾನ ಬಡ್ಡಿ ಒಳಗೊಂಡಿದೆ. ಒಟ್ಟು ಮೊತ್ತ 40,83,920 ರೂಪಾಯಿ. ಈ ಮೊತ್ತದಲ್ಲಿ ಖರ್ಚಾದ ಮೊತ್ತ 15,45,320 ರೂಪಾಯಿ. ಇದರಲ್ಲಿ ಸೃಜನೆ ಆಗಿರ್ತಕ್ಕಂಥ 13 ಕಾಮಗಾರಿ ಸೃಜನೆ ಆಗಿದೆ. ಈ ಕಾಮಗಾರಿಗೆ 4,64,411 ರೂಪಾಯಿ ಖರ್ಚಾಗಿದೆ. ಇದರಲ್ಲಿ 37,226 ರೂಪಾಯಿ ತೆರಿಗೆಯನ್ನು ಕಟಾಯಿಸಿ ಪಾಸುರ ಮೊತ್ತ 4,27,185. 20 ಚಟುವಟಿಕೆಗಳಾಗಿದೆ ಅಂದ್ರೆ ಪರ್ಚೇಸಿಂಗ್ ಬಿಲ್ಸ್, ಕುಡಿಯ ನೀರು, ಬೀದಿ ದೀಪ, ಸ್ವಚ್ಛತೆ, ನೈರ್ಮಲ್ಯ, ಸಿಬ್ಬಂದಿ ವೇತನ ಇತರ ವೆಚ್ಚಕ್ಕೆ ಸಂಬಂಧಂತೆ 20 ಚಟುವಟಿಕೆಗಳಿದೆ. ಇದರಲ್ಲಿ ಇದಕ್ಕೆ ಒಟ್ಟು ಅವರಿಗೆ 11,17,250 ರೂಪಾಯಿ ಚಟುವಟಿಕೆ ಖರ್ಚಾಗಿದೆ. ಒಟ್ಟಾರೆ ಖರ್ಚಿನ ಮೊತ್ತ 15,45,320 ರೂಪಾಯಿ. ಇದರಲ್ಲಿ ಕಟಾಯಿಸಿ ತೆರಿಗೆ ಮೊತ್ತ 37,826, ಪಾಸುರ ಮೊತ್ತ 15,44,441 ರೂಪಾಯಿ. ಉಳ್ಕೊಂಡಿರ್ತಕ್ಕಂಥ ಅಂತಿಮ ಶುಲ್ಕ 25,38,580 ರೂಪಾಯಿ. 31/3/2024 ಉಳ್ಕೊಂಡಿರೋದು. ಈಗ ಸೃಜನೆ ಆಗಿರ್ತಕ್ಕಂಥ ಕಾಮಗಾರಿಗಳ ವಿವರ. ಕಮ್ಯುನಿಟಿ ಗ್ರಾಮದ ಜಯಮ್ಮ ವೀರಣ್ಣವರ ಮನೆ ಹತ್ರ ಮೋರಿಯಾದ ಸೇತುವೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 36,668. ಇದರಲ್ಲಿ ಕಟಾಯಿಸಿ ತೆರಿಗೆ ಮೊತ್ತ 3,242, ಪಾಸುರ ಮೊತ್ತ 33,426. ಕಮ್ಯುನಿಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಥಮ ಪಾಠಶಾಲೆಯ ಧ್ವಜಸ್ತಂಭದ ಕಟ್ಟೆಯ ಸುತ್ತ ಕಾಂಕ್ರೀಟ್ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 24,785, ಕಟಾಯಿಸಿ ತೆರಿಗೆ ಮೊತ್ತ 1,783, ಪಾಸುರ ಮೊತ್ತ 23,002. ಕಡೆಕೋಡಿ ಕಡಬ ಮುಖ್ಯ ರಸ್ತೆಯಿಂದ ಹನುಮಂತಯ್ಯನ ಮನೆಯವರೆಗೆ ಹೋಗುವ ರಸ್ತೆಯಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 30,000. ಇದರಲ್ಲಿ ಕಟಾಯಿಸಿ ತೆರಿಗೆ ಮೊತ್ತ 1,881, ಪಾಸುರ ಮೊತ್ತ 28,119.
ಕಡೆಕೋಡಿಪಾಳ್ಯ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ವೆಚ್ಚ ಮೊತ್ತ 25,000. ಇದರಲ್ಲಿ 1,272 ರೂಪಾಯಿ ತೆರಿಗೆಯನ್ನು ಕಡಿಸಿ 23,725 ಹಣ ಪಾವತಿಸುತ್ತಾರೆ. ಎಡದಲ್ಲಿ ಎಸ್ಸಿ ಕಾಲೋನಿ ಮತ್ತು ಎಸ್ಸಿ ಕಾಲೋನಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಕಚ್ಚೇರಿ ಮೊತ್ತ 24,666. ಕಟಾಕ್ಷ ತೆರಿಗೆ ಮೊತ್ತ 1,275. ಪಾವತಿಸಿದ ಮೊತ್ತ 23,391. ಕೊಪ್ಪ ಗ್ರಾಮದ ಕೋಣಂಕೆರೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಅಶೋಕ್ ಕುಮಾರ್ ಮನೆಯ ಮುಂಭಾಗ ಸೇತುವೆ ಕಾಮಗಾರಿ. ಈ ಕಾಮಗಾರಿ ಕಚ್ಚೇರಿ ಮೊತ್ತ 34,738. ಕಟಾಕ್ಷ ತೆರಿಗೆ ಮೊತ್ತ 2,325. ಪಾವತಿಸಿದ ಮೊತ್ತ 32,413. ಎಡದಲ್ಲಿ ಹೊಸ ಆಂಜನೇಯ ದೇವಸ್ಥಾನದ ರಸ್ತೆಗೆ ಸೇತುವೆ ಮತ್ತು ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಕಚ್ಚೇರಿ ಮೊತ್ತ 34,558. ಕಟಾಕ್ಷ ತೆರಿಗೆ ಮೊತ್ತ 2,202. ಪಾವತಿಸಿದ ಮೊತ್ತ 34,356. ಹಾಗೆ ಬ್ಯಾಡಮನೆಯಲ್ಲಿ ಚಂದ್ರಶೇಖರ್ ಮನೆಯಿಂದ ಕೋಣಕೆರೆ ಅಡ್ಡ ರಸ್ತೆವರೆಗೆ ಜಂಗ ತೆಗೆದು ಗ್ರಾವೆಲ್ ಹೊಡೆಯುವ ಕಾಮಗಾರಿ. ಈ ಕಾಮಗಾರಿ ಕಚ್ಚೇರಿ ಮೊತ್ತ 50,000 ರೂಪಾಯಿ. ಈ ಕಾಮಗಾರಿ ಕಚ್ಚೇರಿ ಮೊತ್ತ 50,000 ರೂಪಾಯಿ. ಇದರಲ್ಲಿ 7,550 ತೆರಿಗೆಯನ್ನು ಕಡಿಸಿ 42,450 ರೂಪಾಯಿ ಹಣ ಪಾವತಿಸುತ್ತಾರೆ. ಹಾಗೆ ಕೊಪ್ಪ ಕಾಲೋನಿಯಲ್ಲಿ ಮತ್ತು ಎಡಿ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಕಚ್ಚೇರಿ ಮೊತ್ತ 30,000. ಇದರಲ್ಲಿ 1,530 ತೆರಿಗೆಯನ್ನು ಕಡಿಸಿ 28,470 ಹಣ ಪಾವತಿಸುತ್ತಾರೆ. ಕೋಣಕೆರೆ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಕಚ್ಚೇರಿ ಮೊತ್ತ 19,831. ಕಟಾಕ್ಷ ತೆರಿಗೆ ಮೊತ್ತ 1,200. ಪಾವತಿಸಿದ ಮೊತ್ತ 17,431. ಗೊಳ್ಳಿನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ನಿವೇಶನ ಹಾಗೂ ಗ್ರಾಮ ಠಾಣದಲ್ಲಿ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಕಚ್ಚೇರಿ ಮೊತ್ತ 75,165. ಕಟಾಕ್ಷ ತೆರಿಗೆ ಮೊತ್ತ 9,036. ಪಾವತಿಸಿದ ಮೊತ್ತ 66,129. ಎಡನಹಳ್ಳಿ ಮತ್ತು ಎಡನಹಳ್ಳಿ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಕಚ್ಚೇರಿ ಮೊತ್ತ 39,000. ಕಟಾಕ್ಷ ತೆರಿಗೆ ಮೊತ್ತ 1,989. ಪಾವತಿಸಿದ ಮೊತ್ತ 37,011. ಕೊನೆಯದಾಗಿ ಕಡೆಕೋಡಿಪಾಳ್ಯ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಕಚ್ಚೇರಿ ಮೊತ್ತ 38,000. ಕಟಾಕ್ಷ ತೆರಿಗೆ ಮೊತ್ತ 1,938. ಪಾವತಿಸಿದ ಮೊತ್ತ 36,062. ಇಷ್ಟು 15 ಹಣಕಾಸು ಯೋಜನೆಯಲ್ಲಿ ಸುಮ್ಮನೆಯಾಗಿರ್ತಕ್ಕಂಥ ಕಾಮಗಾರಿ ಕಚ್ಚೇರಿ ಮೊತ್ತ. ಈಗ ಪರ್ಚೇಸಿಂಗ್ ಬಿಲ್ಸ್ ಸಂಬಂಧಂತೆ ಪ್ರಥಮ ಎಂಟರ್ಪ್ರೈಸಸ್ ಹಾಸನವರಿಗೆ ಗ್ರಾಮ ನೈರ್ಮಲ್ಯ ಸಂಬಂಧ ಮೆಲಾತಿನ್ ಬ್ಲೀಚಿಂಗ್ ಪೌಡರ್ ಮತ್ತು ಪೆನಲ್ಗೆ ಖರ್ಚಾಗಿದ್ದು 40,000 ರೂಪಾಯಿ ಖರ್ಚಾಗಿದೆ. ಕರ್ನಾಟಕ ಪೈಪ್ ಅಂಡ್ ಹಾರ್ಡ್ವೇರ್ ಕೆಜಿ ಟೆಂಪಲ್ ಇದ್ರಿಗೆ ಕುಡಿಯ ನೀರು ಸಂಬಂಧತೆ ಬೋರ್ ಕ್ಯಾಪು, ಜೆ ಕಾಲರು, FTA 63 mm ಪೈಪು, ಎಲ್ಬೋ ಮತ್ತು ಕಾಲರ್ ಖರೀದಿಗೆ 47,500 ರೂಪಾಯಿ ಖರ್ಚಾಗಿದೆ. ಹಾಗೆ ಕುಡಿಯ ನೀರು ಸಾಮಗ್ರಿಗಳ ಸಂಬಂಧ ಕರ್ನಾಟಕ ಪೈಪ್ ಅಂಡ್ ಹಾರ್ಡ್ವೇರ್ ಕೆಜಿ ಟೆಂಪಲ್ಗೆ ಪೈಪು, ಕಾಲರು, PVC ಇದು 15 mm ಜೆ ಕಾಲರ್ ಇದಕ್ಕೆ 40,400 ರೂಪಾಯಿ ಖರ್ಚಾಗಿದೆ. ಹಾಗೆ ಕರ್ನಾಟಕ ಪೈಪ್ ಅಂಡ್ ಹಾರ್ಡ್ವೇರ್ ಕೆಜಿ ಟೆಂಪಲ್ಗೆ ಕುಡಿಯ ನೀರು ಸಂಬಂಧಿತ ಪೈಪ್ ಇದಕ್ಕೆ 19,800 ರೂಪಾಯಿ ಖರ್ಚಾಗಿದೆ. PPR ಹಾರ್ಡ್ವೇರ್ ಅಂಡ್ ಎಲೆಕ್ಟ್ರಿಕಲ್ಸ್ ಗುಬ್ಬಿರ್ ಅವರಿಗೆ ಕುಡಿಯ ನೀರು ಸಂಬಂಧಿಸಿದಂತೆ 8,290 ರೂಪಾಯಿ ಖರ್ಚಾಗಿದೆ. ಶ್ರೀ ಬಸವೇಶ್ವರ ಎಲೆಕ್ಟ್ರಿಕಲ್ಸ್ ಅಂಡ್ ರಿವೈಂಡಿಂಗ್ ವರ್ಕ್ಸ್ ಒಂದು ಹೇಳಿದ್ರಿಗೆ ಎಲ್ಲಾ ಗ್ರಾಮಗಳ ಪಂಪು ಮೋಟರ್ ಲಿಫ್ಟಿಂಗ್ ಎತ್ತಿಬಿಟ್ಟು ಮತ್ತು ಇದಕ್ಕೆ 20,180 ರೂಪಾಯಿ ಖರ್ಚಾಗಿದೆ. ಕಲ್ಯಾಣಿ ಮೋಟರ್ಸ್ ಬೆಂಗಳೂರು ಅವರಿಗೆ ಗ್ರಂಥಿ ಚೀಲ ಘಟಕ ನಿರ್ವಹಣೆಗೆ ಆಟೋ ಟಿಪ್ಪರ್ ಖರೀದಿ ಇದಕ್ಕೆ ಆಡಳಿತದಲ್ಲಿ 3,50,000 ರೂಪಾಯಿ. ಶ್ರೀ ಬಸವೇಶ್ವರ ಎಲೆಕ್ಟ್ರಿಕಲ್ಸ್ ಅಂಡ್ ರಿವೈಂಡಿಂಗ್ ವರ್ಕ್ಸ್ ಒಂದು ಗ್ರಾಮದ ಎಲ್ಲಾ ಗ್ರಾಮಗಳ ಪಂಪು ಮೋಟರ್ ಲಿಫ್ಟಿಂಗ್ ಅಂದ್ರೆ ಎತ್ತಿಬಿಟ್ಟು ಮತ್ತು ಕುಡಿಯೋರಿಗೆ 22,000 ರೂಪಾಯಿ ಖರ್ಚಾಗಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಇದಕ್ಕೆ ನಿರ್ದೇಶನಾಲಯಕ್ಕೆ 60,000 ರೂಪಾಯಿ. ಇದ್ರೆ ಏನು ನಾವು ಆಡಿಟ್ ಮಾಡ್ತಾ ಇದ್ದೀವಿ ಸಾಮಾಜಿಕ ಪರಿಶೋಧನೆಯನ್ನ 15 ಹಣಕಾಸು ಯೋಜನೆದು ಅದಕ್ಕೆ ಶುಲ್ಕವನ್ನ ನಮ್ಮ ಆಡಿಟ್ ಇದರಲ್ಲಿ ನಿರ್ದೇಶನಾಲಯಕ್ಕೆ ವರ್ಗಾವಣೆ ಮಾಡ್ತಿರೋದು. ಹಾಗೆ ಚಂದನ ರೈತರ ಮನೆ ಶಿರಾ ಇದಕ್ಕೆ ಬೀದಿ ದೀಪ ಇದರಲ್ಲಿ ರಿವೈಂಡಿಂಗ್ ವರ್ಕ್ಸ್ ಒಂದು ಇದಕ್ಕೆ ಕುಡಿಯ ನೀರು ಸಂಬಂಧಿಸಿದಂತೆ 20,000 ರೂಪಾಯಿ ಖರ್ಚಾಗಿದೆ. ಶ್ರೀ ಮಾರುತಿ ರಿವೈಂಡಿಂಗ್ ವರ್ಕ್ಸ್ ಕಡೆಕೋಡಿಪಾಳ್ಯ ಕುಡಿಯ ನೀರು ಸಂಬಂಧಿಸಿದಂತೆ 25,670 ರೂಪಾಯಿ ಖರ್ಚಾಗಿದೆ. ಉದ್ಯಮ ಎಂಟರ್ಪ್ರೈಸಸ್ ಹಾಸನವರಿಗೆ ಗ್ರಾಮ ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ 30,280 ರೂಪಾಯಿ ಖರ್ಚಾಗಿದೆ. ಉದ್ಯಮ ಎಂಟರ್ಪ್ರೈಸಸ್ ಹಾಸನವರಿಗೆ ಗ್ರಾಮ ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಮಾಸ್ಕು ಕೀಟನಾಶಕ ಔಷಧಿ ಖರೀದಿ ಮಾಡುತ್ತಿರುವುದು 48,306 ರೂಪಾಯಿ ಖರ್ಚಾಗಿದೆ. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಕ್ಕೆ 20,000 ರೂಪಾಯಿ 23-24 ಸಾಲದಲ್ಲಿ ವರ್ಗಾವಣೆ ಮಾಡುತ್ತಿರುವುದು.
ಹಾರ್ಡ್ವೇರು ಯಡಿಯೂರಪ್ಪನವರಿಗೆ ಸಾಮೂಹಿಕ ಸಂಸ್ಥೆ ಕೇಬಲ್ ಖರೀದಿ 4 mm ಕೇಬಲ್ ಖರೀದಿ 40,500 ಖರ್ಚಾಗಿದೆ. ಶ್ರೀ ಮಹಾಲಕ್ಷ್ಮಿ ಹಾರ್ಡ್ವೇರ್ ಯಡಿಯೂರಪ್ಪನವರಿಗೆ ಗ್ರಾಮ ಪಂಚಾಯತ್ 15 HP ಮೋಸ್ಟ್ ಸ್ಟೇಜ್ ಕೋಕೋ ಮೋಟರ್ ಖರೀದಿ ಇದಕ್ಕೆ 45,800 ರೂಪಾಯಿ ಖರ್ಚಾಗಿದೆ. ಕೊನೆಯದಾಗಿ ತೆರಿಗೆ ಬಾಬ್ತು 2022-23 ಸಾಲಿನ ತೆರಿಗೆ ಬಾಬ್ತು ಇದರಲ್ಲಿ 19,039 ರೂಪಾಯಿಯನ್ನ ತೆರಿಗೆ ಬಾಬ್ತನ 22-23 ಇಷ್ಟು ಆಗಿರ್ತಕ್ಕಂಥದ್ದು. ಕೇಂದ್ರ ಹಣಕಾಸು ಇದರಲ್ಲಿ ಯಾವುದೇ ಆಕ್ಷೇಪ ಇದರ ಜೊತೆಗೆ ತಾಲೂಕು ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಕೊನೆಮದ್ದಳ್ಳಿ ಗ್ರಾಮದ ಕಡಬ ಮನೆಯವರಿಗೆ ಗೋವಿಂದಪ್ಪ ಮನೆಯವರಿಗೆ ಕಾಮಗಾರಿ ಈ ಕಾಮಗಾರಿ ಕಟ್ಟಿದ ಮೊತ್ತ 20,971 ಪಾವಸರ ಮೊತ್ತ 60,912 ರೂಪಾಯಿ. ಹಾಗೆ ಕೊಪ್ಪ ಗ್ರಾಮ ಎಡವನಹಳ್ಳಿ ಕಟ್ಗೆನಹಳ್ಳಿ ರಸ್ತೆಯಿಂದ ವಂಶಿಟ್ಟಹಳ್ಳಿ ಕೆರೆಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಈ ಕಾಮಗಾರಿ ಕಟ್ಟಿದ ಮೊತ್ತ 1,49,314 ಕಟಾಯಸ ತೆರಿಗೆ ಮೊತ್ತ 29,595 ಪಾವಸರ ಮೊತ್ತ 1,19,719. ಕೊಪ್ಪ ಗ್ರಾಮ ಪಂಚಾಯತಿಯ ವಂಶಿಟ್ಟಹಳ್ಳಿ ಮಜ್ರೆ ಸಿದ್ದಯ್ಯನಪಾಳ್ಯ ಬೈರಣ್ಣನವರ ಮನೆ ಪಕ್ಕ ತಡೆಗೋಡೆ ನಿರ್ಮಾಣ ಈ ಕಾಮಗಾರಿ ಕಚ್ಚಿನ ಮೊತ್ತ 1,39,776 ಕಟಾಯ ತೆರಿಗೆ ಮೊತ್ತ 4,822 ಪಾವಸರ ಮೊತ್ತ 1,34,954. ಕಡೆಕೋಡಿಪಾಳ್ಯ ಗ್ರಾಮದಲ್ಲಿ ಸಮುದಾಯ ಪಕ್ಕ ಸಿಸ್ಟರ್ ಮತ್ತು ಪೈಪ್ಲೈನ್ ಕಾಮಗಾರಿ ಈ ಕಾಮಗಾರಿ ಕಚ್ಚಿನ ಮೊತ್ತ 49,580 ಕಟಾಯ ತೆರಿಗೆ ಮೊತ್ತ 2,034 ಪಾವಸರ ಮೊತ್ತ 47,546. ಎಡನಹಳ್ಳಿ ಗ್ರಾಮದ ಸಿದ್ದೇಶನ ಮನೆಯ ಪಕ್ಕ ಸೇತುವೆ ಮತ್ತು ಚರಂಡಿ ಕಾಮಗಾರಿ ಈ ಕಾಮಗಾರಿ ಕಚ್ಚಿನ ಮೊತ್ತ 48,391 ಕಟಾಯ ತೆರಿಗೆ ಮೊತ್ತ 3,243 ಪಾವಸರ ಮೊತ್ತ 45,148. ಕೊಪ್ಪ ಗ್ರಾಮದ ಏಡಿ ಕಾಲೋನಿಯಲ್ಲಿ ರಾಮಯ್ಯನ ಮನೆಯಿಂದ ಗಂಗಾಧರ ಮನೆಯ ತನಕ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಈ ಕಾಮಗಾರಿ ಕಚ್ಚಿನ ಮೊತ್ತ 1,60,974 ಕಟಾಯ ತೆರಿಗೆ ಮೊತ್ತ 11,772 ಪಾವಸರ ಮೊತ್ತ 1,49,212. ಕೊಪ್ಪ ಗ್ರಾಮ ಪಂಚಾಯತ್ ಎಡನಹಳ್ಳಿ ರಸ್ತೆಯಿಂದ ಕೋಡಿಹಟ್ಟಿ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಈ ಕಾಮಗಾರಿ ಕಚ್ಚಿನ ಮೊತ್ತ 89,119 ಕಟಾಯ ತೆರಿಗೆ ಮೊತ್ತ 20,023 ಪಾವಸರ ಮೊತ್ತ 69,86. ಕೊನೆಮದ್ದಳ್ಳಿ ಕಡಬ ಕೆಜಿ ಟೆಂಪಲ್ ಮುಖ್ಯ ರಸ್ತೆಯಿಂದ ಹುಚ್ಚಪ್ಪಗೌಡರ ಮನೆಗೆ ಪೈಪ್ ಕಾಮಗಾರಿ ಅಂದರೆ ಕರಿಯಣ್ಣನ ಮನೆ ಹತ್ರ ಪೈಪ್ ಕಾಮಗಾರಿ ಈ ಕಾಮಗಾರಿ ಕಚ್ಚಿನ ಮೊತ್ತ 1,29,305 ಕಟಾಯ ತೆರಿಗೆ ಮೊತ್ತ 2,715 ಪಾವಸರ ಮೊತ್ತ 1,20,590. ಕೊನೆಯದಾಗಿ ಕೊಪ್ಪ ಗ್ರಾಮದ SC ಕಾಲೋನಿ ರಂಗಸ್ವಾಮಿ ಮನೆಯಿಂದ ರಾಜಣ್ಣನ ಮನೆ ಹತ್ತಿರ ಚರಂಡಿ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿ ಕಚ್ಚಿನ ಮೊತ್ತ 1,90,000 ರೂಪಾಯಿ ಈ ಕಟಾಯ ತೆರಿಗೆ ಮೊತ್ತ 5,754 ಪಾವಸರ ಮೊತ್ತ 1,80,246. ಈಗ ಜಿಲ್ಲಾ ಪಂಚಾಯತಿ ಇದರಿಂದ 15 ಲಕ್ಷದಲ್ಲಿ ಕಾಮಗಾರಿಗಳು ಕುಪಿತಲ ಕೊಪ್ಪ ಗ್ರಾಮ ಪಂಚಾಯತ್ ವಂಶಿಟ್ಟಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ದುರಸ್ತಿ ಕಾಮಗಾರಿ ಈ ಕಾಮಗಾರಿ 99,866 ಕಟಾಯ ತೆರಿಗೆ ಮೊತ್ತ 4,518 ಪಾವಸರ ಮೊತ್ತ 95,348. ಹಾಗೆ ಕೊಪ್ಪ ಗ್ರಾಮದ ಕಡಬ ರಸ್ತೆಯಿಂದ ವಂಶಿಟ್ಟಹಳ್ಳಿ ಸ್ಕೂಲ್ ಪಕ್ಕದಿಂದ ಕೊಡಗಿಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇದಕ್ಕೆ 3,93,333 ರೂಪಾಯಿ ಖರ್ಚಾಗೋದು. ಇದರಲ್ಲಿ 88,796 ತೆರಿಗೆ ಕಟಾಯಿಸಿ 3,04,039 ರೂಪಾಯಿ ಹಣ ಪಾವತಿಸಲಾಗಿದೆ. ಕೊನೆಯದಾಗಿ ಕರಿಯಣ್ಣಟ್ಟಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಈ ಕಾಮಗಾರಿ ಕಚ್ಚಿನ ಮೊತ್ತ 1,38,306 ಕಟಾಯ ತೆರಿಗೆ ಮೊತ್ತ 5,838 ಪಾವಸರ ಮೊತ್ತ 1,38,468. ನಂತರ ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರಿಯಣ್ಣಟ್ಟಿ ಗ್ರಾಮದಲ್ಲಿ ಅಂಗನವಾಡಿ ಹಿಂಭಾಗ ಚರಂಡಿ ದುರಸ್ತಿ ಮತ್ತು ನೈರ್ಮಲ್ಯ ಕಾಮಗಾರಿ ಹಳ್ಳ ಮುಚ್ಚಕದ್ದು ಕಾಮಗಾರಿ ಈ ಕಾಮಗಾರಿ ಕಚ್ಚಿನ ಮೊತ್ತ 3,60,731 ಕಟಾಯ ತೆರಿಗೆ ಮೊತ್ತ 14,700 ರೂಪಾಯಿ ಪಾವಸರ ಮೊತ್ತ 3,60,731. ಕೊನೆಯದಾಗಿ ಕೊಪ್ಪ ಗ್ರಾಮ ಪಂಚಾಯತ್ ಓಷ್ಟಿಯಿಂದ ವಂಶಿಟ್ಟಹಳ್ಳಿ ಗ್ರಾಮದವರೆಗೆ ಪೈಪ್ಲೈನ್ ಕಾಮಗಾರಿ ಈ ಕಾಮಗಾರಿ ಕಚ್ಚಿನ ಮೊತ್ತ 3,68,977 ಕಟಾಯ ತೆರಿಗೆ ಮೊತ್ತ 13,513 ಪಾವಸರ ಮೊತ್ತ 3,68,977. ಇಷ್ಟು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ 15 ಹಣಕಾಸು ಯೋಜನೆಯಲ್ಲಿ ಸೃಷ್ಟಿಯಾಗಿದ್ದ ಕಾಮಗಾರಿಗಳ ಇಲ್ಲಿಯವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ 15 ಹಣಕಾಸು ಯೋಜನೆ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ನಲ್ಲಿ 2020, 21, 22 15 ಹಣಕಾಸು ಕಾಮಗಾರಿಗಳ ನೆರವನ್ನು ಯೋಜನೆ ಮತ್ತು ಇಲ್ಲಿಯವರೆಗೆ ಏನು ಸಾಮಾಜಿಕ
ಸುದೀರ್ಘವಾಗಿ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಉದ್ಯೋಗ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ವರದಿಯನ್ನು ಮಂಡಿಸಿದಂತಹ ಅಣ್ಣಪ್ಪಾರ್ ಅವರಿಗೆ ಧನ್ಯವಾದಗಳು. ಅರಣ್ಯ ಲೆಕ್ಕದ ಅವರು ಇಲಾಖೆ ಬಗ್ಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮ ಸಭೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, ರೈತ ಬಾಂಧವರೇ, ಸಾರ್ವಜನಿಕರು, ಈ ದಿವಸ ನಾನು ಸಾಮಾಜಿಕ ಅರಣ್ಯ ಇಲಾಖೆ ಗುಬ್ಬಿ ವತಿಯಿಂದ ಬಂದಿದ್ದೀನಿ. ನನ್ನ ಹೆಸರು ರಘುವೀರ್ ಅಂತ. ಸೋಷಿಯಲ್ ಫಾರೆಸ್ಟ್ನಲ್ಲಿ ಬೀಟ್ ಫಾರೆಸ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಇಲಾಖೆಯಿಂದ ರೈತ ಬಾಂಧವರಿಗೆ, ಸಾರ್ವಜನಿಕರಿಗೆ ಏನೆಲ್ಲ ಸವಲತ್ತುಗಳು ಸಿಗ್ತಾ ಇದೆ ಅನ್ನೋದನ್ನು ನಾನು ಇವಾಗ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯಾರು ನೀವು ಉದ್ಯೋಗ ಚೀಟಿಯನ್ನು ಹೊಂದಿದ್ದೀರಾ, ಜಾಬ್ ಕಾರ್ಡ್ನ ಹೊಂದಿದ್ದೀರಾ, ಅವರಿಗೆ ಉಚಿತವಾಗಿ ನಮ್ಮ ಇಲಾಖೆಯಿಂದ ಸಸಿಯನ್ನು ಕೊಡ್ತೇವೆ. ಅದ್ರ ಜೊತೆಗೆ ಬೆಳೆಸ್ಕೊಳ್ಳೋದಕ್ಕೆ ನಿಮಗೆ ಒಂದು ಸಸಿ 80 ರೂಪಾಯಿ ಗೌರವಧನವನ್ನು ಕೂಡ ಕೊಡ್ತಾ ಇದ್ದೀವಿ. ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ, ನರೇಗಾ ಯೋಜನೆಯಲ್ಲಿ ಸಸಿಯನ್ನು ಕೊಡ್ತಾ ಇರ್ತಕ್ಕಂಥ ಯೋಜನೆ. ದಯಮಾಡಿ ಸಾರ್ವಜನಿಕರು, ರೈತ ಬಾಂಧವರು ಯಾರು ಜಾಬ್ ಕಾರ್ಡ್ ಹೊಂದಿದ್ದೀರಾ ಅವರು ಜೂನ್ 1ನೇ ವಾರ ನಮ್ಮ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಕೊಟ್ಟರೆ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನು ಫುಲ್ಫಿಲ್ ಮಾಡಿಕೊಟ್ರೆ ನಾವು ಉಚಿತವಾಗಿ ಸಸಿಯನ್ನು ಕೊಡ್ತೀವಿ. ಅದ್ರ ಜೊತೆಗೆ ನೀವು ಸ್ವತಃ ನಿಮ್ಮ ಜಮೀನಿನಲ್ಲಿ ನೆಟ್ಟು ಬೆಳೆಸಿದಂತಹ 3 ಸ್ಟೇಜ್ ಫೋಟೋಸ್ ನಿಮಗೆಲ್ಲ ಗೊತ್ತಿದೆ. ಖಾಲಿ ಜಾಗದ್ದು, ನೆಡುವಂಥದ್ದು ಮತ್ತು ನೆಟ್ಟ ನಂತರ ಏನು 3 ಸ್ಟೇಜಸ್ ಫೋಟೋ ನಮಗೆ ಕೊಟ್ಟರೆ ಒಂದು ಸಸಿಗೆ 80 ರೂಪಾಯಿವರೆಗೂ ಸಹಾಯಧನವನ್ನು ಕೊಡೋದಕ್ಕೆ ಅವಕಾಶ ಇದೆ. ಇದು ಒಳ್ಳೆಯ ಯೋಜನೆ. ಈ ಯೋಜನೆಯಡಿ ನಾವು ನಮ್ಮ ನರ್ಸರಿನಲ್ಲಿ ಈಗಾಗಲೇ ಶ್ರೀಗಂಧ, ರಕ್ತಚಂದನ, ಮಹಾಗನಿ, ಹೆಬ್ಬೇವು ಮತ್ತು ನಿಮ್ಗೆ ಅನುಕೂಲವಾಗಿರ್ತಕ್ಕಂತಹ ಎಲ್ಲ ಜಾತಿಯ ಸಸಿಗಳ ಕರಿಬೇವು, ಒನ್ನೆ, ಬೀಟೆ, ಒಂದು ಒಳ್ಳೆ ರೈತರಿಗೆ ಆದಾಯ ತರುವಂಥ ಮರಗಳನ್ನು ಮತ್ತು ನಿಮ್ಮ ಪಶುಸಂಗೋಪನೆಗೆ ಅನುಕೂಲವಾಗುವಂಥ ಹೆಬ್ಬೇವಿನ ಸಸಿಗಳನ್ನು ಕೂಡ ಬೆಳೆಸ್ಕೊಂಡಿದ್ದೀವಿ. ದಯಮಾಡಿ ರೈತ ಬಾಂಧವರು ಈ ಯೋಜನೆಯಲ್ಲಿ ಸಸಿಯನ್ನು ತಗೊಂಡು ಹಾಕೊಳ್ಳೋದ್ರ ಜೊತೆಗೆ ನಮ್ಮ ಆದಾಯವನ್ನು ವೃದ್ಧಿಪಡಿಸ್ಕೊಬೋದು. ಅದ್ರ ಜೊತೆಗೆ ಇನ್ನು ಕೇಳ್ಬೋದು, ನಮ್ಮ ಹತ್ರ ಜಾಬ್ ಕಾರ್ಡ್ ಇಲ್ಲ, ಕೆಲವರು BPL ಕಾರ್ಡ್ ಇರೋದಿಲ್ಲ, ಅವರಿಗೆ ಜಾಬ್ ಕಾರ್ಡ್ ಸಿಗಲ್ಲ. ಅಂಥವ್ರು ಏನು ಮಾಡಬೇಕು, ಸಸಿ ಬೆಳೆಸಬೇಕು ಅಂತ ಅವರಿಗೂ ಕೂಡ ಆಸೆ ಇರುತ್ತೆ. ಯಾರು ಕೆಲವರು ಸರ್ಕಾರಿ ನೌಕರರು ಇರ್ತಾರೆ, ಇನ್ನು ಕೆಲವರು ಯಾರು ಸ್ವಲ್ಪ APL ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ, ಅವ್ರಿಗೂ ಕೂಡ ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ಕೊಡ್ತಾ ಇದ್ದೀವಿ. ಕೇವಲ 3 ರೂಪಾಯಿಗೆ, 5 ರೂಪಾಯಿಗೆ, 10 ರೂಪಾಯಿಗೆ ಸಸಿಯನ್ನು ಕೊಡುವಂಥ ಯೋಜನೆ RSPD ಅಂತ, ರೈಸಿಂಗ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ. ಈ ಯೋಜನೆಯಡಿ ಬಹಳ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ಕೊಡ್ತಾ ಇದ್ದೀವಿ. ಬಟ್ ಅದಕ್ಕೆ ಯಾವುದೇ ರೀತಿ ಸಹಾಯಧನ ಇರೋದಿಲ್ಲ. ಈ 2 ಯೋಜನೆಯಡಿ ನಮ್ಮ ಸಾರ್ವಜನಿಕರ ರೈತ ಬಾಂಧವರಿಗೆ ಸಸಿಗಳನ್ನು ವಿತರಿಸ್ತಾ ಇದ್ದೀವಿ. ದಯಮಾಡಿ ಜೂನ್ 1st ವಾರ ಎಲ್ಲ ರೈತ ಬಾಂಧವರು ಕೂಡ ನಮ್ಮ ಕಚೇರಿಗೆ ಭೇಟಿ ಕೊಟ್ಟು ಸಸಿಗಳನ್ನು ಪಡೆದುಕೊಂಡು ತಮ್ಮ ಜಮೀನಲ್ಲಿ ಹಾಕಿ ಅದರ ಆದಾಯವನ್ನು ತಮ್ಮ ಆದಾಯವನ್ನು ವೃದ್ಧಿಪಡಿಸ್ಕೊಬೇಕು ಅಂತ ಹೇಳ್ತಾ ನನ್ನ ಈ ಗ್ರಾಮ ಸಭೆಯಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಎಲ್ಲ ಮಹನೀಯರಿಗೆ, ಗಣ್ಯರಿಗೆ ನಮಸ್ಕರಿಸಿ ಸಾಮಾಜಿಕ ಅರಣ್ಯ ಇಲಾಖೆ ಸೌಲಭ್ಯಗಳನ್ನು ಸದುಪಯೋಗಪಡಿಸಲಿಕ್ಕೆ ವೈದ್ಯಾಧಿಕಾರಿಗಳು ರಘುವೀರ್ ಅವರಿಗೆ ಧನ್ಯವಾದ. ಅಧ್ಯಕ್ಷ ಲಾಸ್ಟಲ್ಲಿ ಇಂದು ನಾವು ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಯ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳುವ ಉದ್ದೇಶವನ್ನು ಈಗಾಗಲೇ ನಮ್ಮ ಒಂದು ತಾಲೂಕು ಸಂಯೋಜಕರು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಒಂದು ಉದ್ದೇಶ ಇಷ್ಟೇ, ಈ ಒಂದು ಪರಿಶೋಧನಾ ಗ್ರಾಮ ಸಭೆಯನ್ನು ಯಾಕೆ ಹಮ್ಮಿಕೊಳ್ತಾರಪ್ಪ ಅಂತಂದರೆ ಈ ಒಂದು ಯೋಜನೆಗಳ ಅಲ್ಲಿ ಆಗ್ತಾ ಇರುವಂತಹ ಲೋಪಗಳಾಗಿರ್ಬೋದು, ಒಳ್ಳೆ ಅಂಶಗಳಾಗಿರ್ಬೋದು, ಇದೆಲ್ಲನೂ ಜನರಿಗೆ ತಿಳಿಬೇಕು ಅಂತ ಹೇಳ್ಬಿಟ್ಟು ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳೋದು. ಈಗ ಎಲ್ಲ ಒಂದು ಏನೋ ಕಾಮಗಾರಿ ಆದರೆ ಆ ಕಾಮಗಾರಿಯ ಬಗ್ಗೆ ಮಾಹಿತಿ ಜನರಿಗೆಲ್ಲರಿಗೂ ತಿಳಿದಿರೋದಿಲ್ಲ. ಅದ್ರ ಬಗ್ಗೆ ಮಾಹಿತಿ ತಿಳಿಯಲಿ, ಹಾಗೆ ಅದರಿಂದ ಎಲ್ಲ ಜನರು ಸ್ಫೂರ್ತಿಗೊಂಡು ಇನ್ನೂ ಹೆಚ್ಚೆಚ್ಚಿನ ಕೆಲಸಗಳನ್ನು ಮಾಡ್ಕೊಳ್ಳಿ, ಸದುಪಯೋಗವನ್ನು ಅನುಕೂಲ ಮಾಡ್ಕೋಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿರೋದು. ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಾಡ್ಕೊಳ್ಳಿ ಅಂತ ಹೇಳಿದಂಥ ನಮ್ಮ ಮಾಹಿತಿ ತಿಳಿಸಿದಂಥ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಂಜುಳಾ ಪಾಟೀಲ್ ಅವರಿಗೆ ಧನ್ಯವಾದಗಳು. ಕಟ್ಟ ಕಡೆಯ ಘಟ್ಟಕ್ಕೆ ತಲುಪಿದ್ದೇವೆ. ಅಧ್ಯಕ್ಷೀಯ ಭಾಷಣ ಪುರುಷೋತ್ತಮರವರು, ಪಶುವೈದ್ಯಾಧಿಕಾರಿಗಳು, KG ಕಂಪನಿ. ಇವರಲ್ಲಿ ಎಲ್ರಿಗೂ ನಮಸ್ಕಾರ.
ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಬೇಕಾದ ಎಲ್ಲ ಸದಸ್ಯರು, ಗ್ರಾಮಸ್ಥರೇ, ಇತರೆ ಇಲಾಖೆಯ ಅಧಿಕಾರಿ ಮಿತ್ರ, ಏನಿವತ್ತು ಪಂಪ ಪಂಚಾಯಿತಿಯ ಈ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀವಿ. ಭಾಳ ಮುಖ್ಯವಾಗಿ ನನಗೆ ಇಲ್ಲಿ ಅನಿಸಿದ್ದೇನು ಅಂದರೆ, ಫಲಾನುಭವಿಗಳು ಯಾರಿದ್ದಾರೆ ಅವ್ರು ಯಾರೂ ಬಂದಿಲ್ಲ. ಫಲಾನುಭವಿಗಳು ಬರಬೇಕು, ಇದನ್ನು ಸದುಪಯೋಗ ಪಡಿಸ್ಕೊಂಡವ್ರು ಇಲ್ಲಿ ಹಾಜರಿರಬೇಕು. ಅದರಲ್ಲಿ ಏನು ಆಗಿದೆ, ನ್ಯೂನತೆಗಳು, ಲೋಪಗಳು ಏನಾಗಿದೆ ಅದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು. ಈಗ ಹೊನ್ನಪ್ಪ ಅವರು ಹೇಳಿದ್ರು, ಎಲ್ಲ ಸುದೀರ್ಘವಾಗಿ ಇಷ್ಟೊಂದು ಕಾರ್ಯಕ್ರಮಗಳನ್ನು ಹೇಳಿದ್ರು. ಅಷ್ಟು ಕಾರ್ಯಕ್ರಮಗಳು ನಿಜವಾಗ್ಲೂ ನಡೆದಿದೆಯಾ, ಅವು ಏನಾಗಿದೆ, ಎಲ್ಲಿ ತಲುಪಿದೆ, ನಿಜವಾಗ್ಲೂ ಫಲಾನುಭವಿಗಳನ್ನ ಸದುಪಯೋಗ ಪಡಿಸ್ಕೊಂಡವ್ರು ಅನ್ನೋದ್ರ ಬಗ್ಗೆ ಇದು ನಡಿಬೇಕು. ಆದರೆ ಎಲ್ಲೂ ಯಾರೂ ಬಹುಶಃ ಒಬ್ಬರು ಬಂದಿಲ್ಲ ಅನ್ಸುತ್ತೆ. ಇದೆಲ್ಲ ಪಂಚಾಯತಿನಲ್ಲೂ ಇರುತ್ತೆ. ಆದರೂ ಮುಂದಿನ ದಿನಗಳಲ್ಲಿ ಈ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾಗ್ಬೋದು, ಪಿ ಡಿ ಒ ಅವರಾಗ್ಬೋದು, ಇತರ ಯಾರೇ ಆಗಲಿ ಅಥವಾ ಫಲಾನುಭವಿಗಳೇ ಆಗಲಿ ಇಂಥ ಕಾರ್ಯಕ್ರಮಕ್ಕೆ ಬರಬೇಕು. ಆವಾಗ ಆದರೂ ಅವರಲ್ಲಿದ್ದರೆ ನಿಜವಾಗ್ಲೂ ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ಅದು ನಿಜವಾಗ್ಲೂ ಅದು ಈ ಕಾರ್ಯಕ್ರಮಕ್ಕೆ ಒಂದು ಪರಿಪೂರ್ಣತೆಯನ್ನು ಕಾಣ್ತದೆ. ಹಾಗಾಗಿ ಅದೊಂದು ಲೋಪ ಬಿಟ್ಟರೆ ಇನ್ನು ಸಹಜವಾಗಿ ನಡೆಯುವಂಥ ಕಾರ್ಯಕ್ರಮಗಳು ಏನೋ ಅದು ನಡೀತಾ ಹೋಗ್ತಾ ಇರ್ತದೆ. ಇದ್ರ ಬಗ್ಗೆ ನೆಚ್ಚಿಗೆ ನನಗೇನು ಅರಿವಿಲ್ಲ. ನಮ್ಮ ಸುರೇಶ್ ಸರ್ ಈಗ ಬೆಳಗ್ಗೆ ಒಂದು ಫೋನ್ ಮಾಡಿ ಅವರಿಗೆ ಮುಖ್ಯಮಂತ್ರಿಗಳು 2ನೇ ತಾರೀಕು ಏನು ಇವತ್ತು ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅವರಿಗೆ ಮೀಟಿಂಗ್ ಇರೋದ್ರಿಂದ ನನ್ನನ್ನು ಇಲ್ಲಿಗೆ ಒಂದು ಮೀಟಿಂಗ್ ಹೋಗಿ ಬರಪ್ಪ ಅಂದರು. ಇದಕ್ಕೆ ಸಲುವಾಗಿ ಬಂದೆ. ಹಾಗೆ ನನ್ನ ಇಲಾಖೆ ಬಗ್ಗೆ ಇವತ್ತು ಮಾತನ್ನು ಹೇಳ್ಬಿಡ್ತೀನಿ. ಯಾಕೆಂದರೆ ನನಗೂ ಒಂದು ಈ ವೇದಿಕೆ ಸಿಕ್ತು. ಈಗ ಎಲ್ಲ ಕಡೆ ಚರ್ಮಗಂಟು ರೋಗ ಕಾಣಿಸ್ಕೊಳ್ತಾ ಇದೆ. ಇದ್ರ ಬಗ್ಗೆ ಅಲ್ಲೇ ನಾವು 4-5 ತಿಂಗಳಿಂದ ಅಲ್ಲೇ ವ್ಯಾಕ್ಸಿನ್ ಮಾಡಿದ್ದೀವಿ, ಲಸಿಕೆ ಮಾಡಿದ್ದೀವಿ. ಲಸಿಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತಿರುತ್ತೆ, ಸುಮಾರು ಜನ ಕೆಲವೊಬ್ಬರು ಗರ್ಭ ಅಂತ ಹಾಕ್ಸಲ್ಲ, ಹಾಲು ಕಮ್ಮಿ ಆಗುತ್ತೆ ಅಂತ ಹಾಕ್ಸಲ್ಲ. ಆದರೆ ವ್ಯಾಕ್ಸಿನೇಷನ್ ಲಸಿಕೆ ಅಂತ ಬಂದಾಗ ನಾವು ಯಾವುದೇ ಗರ್ಭ, ಹಾಲು ಮತ್ತೊಂದು ಏನು ನೋಡಬಾರ್ದು, ಎಲ್ಲರೂ ಮಾಡಿಸ್ಬೇಕು. ಕಡ್ಡಾಯವಾಗಿ ಮಾಡಿಸಿದಾಗ ಮಾತ್ರ ನಾವು ಇಡೀ ಆ ಗ್ರಾಮದಲ್ಲಿ ಆ ಕಾಯಿಲೆನೇ ಇಲ್ದಂಗೆ ಮಾಡ್ಬೋದು. ಕೆಲವೊಂದು ಗ್ರಾಮಗಳಲ್ಲಿ ತುಂಬ ಚೆನ್ನಾಗಿ ಹಾಕ್ಸಿದ್ದಾರೆ ಲಸಿಕೆಯನ್ನು. ಅಲ್ಲಿ ನಮಗೆ ಕಾಯಿಲೆ ತುಂಬಾ ಕಮ್ಮಿ ಕಾಣಿಸ್ಕೊಂಡಿದೆ. ಎಲ್ಲಿ ಕೆಲವೊಂದು ಕಡೆ ಉದಾಸೀನ, ನೋಡಿದ್ರಾಯ್ತು ಮಾಡಿದ್ರಾಯ್ತು, ನಾವು ಇರಲಿಲ್ಲ, ನಮ್ಮ ಯಾರೋ ಬೈತಾರೆ, ಈ ಥರ ಏನೇನೋ ನಾನಾ ಕಾರಣಗಳಿಂದ ಕೆಲವೊಬ್ಬರು ಲಸಿಕೆಯನ್ನು ಹಾಕ್ಸಿರಲ್ಲ. ಅಂಥ ಕೆಲವೊಂದು ಹಳ್ಳಿಗಳಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ. ಆದರೂ ಪರವಾಗಿಲ್ಲ, ನಾವು ಈಗಲೂ ಮತ್ತೆ ವ್ಯಾಕ್ಸಿನನ್ನು ಮಾಡ್ತಾ ಬರ್ತಾ ಇದ್ದೀವಿ. ದಯಮಾಡಿ ಇಲ್ಲಿ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಅಥವಾ ಬೇರೆ ನಮ್ಮ ರೈತ ಬಾಂಧವರಿರ್ಬೋದು, ದಯಮಾಡಿ ಆ ಥರದ್ದು ಕಂಡು ಬಂದರೆ ನನಗೆ ಹೇಳಿ. ನಾವು ಆ ಭಾಗದಲ್ಲಿ ಈಗಾಗಲೇ ಲಸಿಕೆಯನ್ನು ಹಾಕ್ತಾ ಇದ್ದೀವಿ. ನಿಮ್ಮ ಎಲ್ಲರ ಸಹಕಾರ ನಮಗೆ ಬೇಕು. ಆಗ ಅದನ್ನು ಮುಂಜಾಗ್ರತಾ ಕ್ರಮವಾಗಿ ಈ ಕಾಯಿಲೆ, ಅದರಲ್ಲೂ ಈಗ ಚರ್ಮಗಂಟು ರೋಗ ಹೇಗೆ ಹರಡುತ್ತೆ ಅಂದರೆ, ಅದು ಒಂದು ಜಾತಿ ನೊಣ, ಕ್ಯೂಲಿಕೈಡಸ್ ಅಂತ ಒಂದು ಜಾತಿ ನೊಣದಿಂದ ಬರೋಂಥ ಕಾಯಿಲೆ. ಅದು ಬೆಳಗಿನ ಜಾವ ಮತ್ತು ಸಂಜೆ ಹೊತ್ತು ಮಾತ್ರ ಹರಡುತ್ತದೆ. ಇಷ್ಟೊತ್ತಲ್ಲೆಲ್ಲ ಹಾರಾಡೋದಿಲ್ಲ, ಅದಕ್ಕೆ ಕಣ್ಣು ಕಾಣೋದಿಲ್ಲ. ಇಷ್ಟೊತ್ತಲ್ಲಿ ಹಾರಾಡೋದಿಲ್ಲ. ಬೆಳಗಿನ ಜಾವ ಸಂಜೆ ಹೊತ್ತು ಅದು ಯಾವುದೇ ಒಂದು ಪ್ರಾಣಿ, ಹಸು ಎಮ್ಮೆಗಳಲ್ಲಿ ಕಡಿದ್ರೆ, ಈ ಹಸುಗಳಲ್ಲಿ ಕಡಿದ್ರೆ ಚರ್ಮಗಂಟು ರೋಗ ಬರುತ್ತೆ. ಕುರಿ ಮೇಕೆಗಳಲ್ಲಿ ಕಡಿದಾಗ ನೀಲಿ ನಾಲ್ಗೆ ರೋಗ ಅಂತ ಬರುತ್ತೆ. ಕುಂಟುತ್ತವೆ, ಕುರಿ ಮೇಕೆಗಳೆಲ್ಲ ಕುಂಟು ಬರೋದು, ಮೇವು ಬಿಡೋದು, ಬಟ್ ಸಾವು ಅನ್ನೋದು ಕಮ್ಮಿ ಇರುತ್ತೆ. ಕರೆಕ್ಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ಆದರೆ ಯಾವ ಸಾವನ್ನು ಅಪ್ಪಲ್ಲ. ಅದೇ ಹಸುಗಳಲ್ಲೂ ಅಷ್ಟೇ, ಅದಕ್ಕೆ ಕಾಯಿಲೆ ಕಂಡಿದ ತಕ್ಷಣವೇ ಅದಕ್ಕೆ ಚಿಕಿತ್ಸೆಯನ್ನು ಮಾಡಿಸ್ಕೊಂಡ್ರೆ ಅದರಲ್ಲೂ ಸಹ ಸಾವಿನ ಪ್ರಮಾಣ ತುಂಬ ಕಮ್ಮಿ ಇರ್ತದೆ. ದಯಮಾಡಿ ಇದನ್ನು, ಈ ನೊಣವನ್ನು ನೀವು ತಡೆಗಟ್ಟಲಿಕ್ಕೆ ಸಂಜೆ ಹೊತ್ತು ಮತ್ತು ಬೆಳಗಿನ ಜಾವ ತಾವು ಹಸು ಎಮ್ಮೆ ಅಥವಾ ಕುರಿಗಳನ್ನು ಎಲ್ಲಿ ಕಟ್ತೀರಿ ಅಲ್ಲಿ ಊದ್ರ ಹಾಕಿ ಹೊಗೆ ಹಾಕಿದ್ರೆ ಆ ನೊಣ ಬರೋದಿಲ್ಲ. ಆವಾಗ ಮಾತ್ರ ಈಗ ಇದನ್ನು ನಾವು ಈ ಕಾಯಿಲೆಯನ್ನು ನಾವು ಹತೋಟಿಗೆ ತೊಗೊಂಬರ್ಬೋದು. ಮತ್ತು ಲಸಿಕೆಯನ್ನು ಹಾಕ್ಸ್ಕೊಂಡಾಗ ಮಾತ್ರ ಈ ಕಾಯಿಲೆಯನ್ನು ಇದು ಮಾಡ್ಬೋದು. ದಯಮಾಡಿ ಇದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ತೀರಾ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಅದೇ ಮತ್ತೊಮ್ಮೆ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಮತ್ತು ಪಿ ಡಿ ಒ ಅವರು ಈ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾಯಿಲೆಗಳು ನಿವಾರಣೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಸಾಮಾಜಿಕ ಲೆಕ್ಕ ಪರಿಶೋಧನೆಯ
ಗ್ರಾಮ ಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಇಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲರೂ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ವರ್ಕರ್ಗಳು, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, ಗ್ರಾಮಸ್ಥರುಗಳು ಕೂಡ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಈ ಒಂದು ಗ್ರಾಮ ಸಭೆ ಮುಗಿಯುತ್ತೆ. ಇನ್ನೂ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ